Today's our topic is about the sugar. Sugar, we all like it, isn't it? It's very tasty. The taste good, the sweet, so everybody like it. But at the same time, it's a poison also. What to do, right? How much ever it is sweety, so much poisonous it is. That is the topic for today. Let's understand. Let's go deep inside this. ಓಕೆ. ಸೊ ಇವತ್ತು ನಾವು ಈ ಶುಗರ್ ಅಂತ ಇದೆಯಲ್ಲ, ಇದು ಸ್ವೀಟ್ ಪಾಯ್ಸನ್ ಅಂತ ಹೇಳ್ತೀವಿ ನಾವು. ಶುಗರು ಟೇಸ್ಟ್ ಅದ್ರ ರುಚಿಗೆ ಮಾತ್ರ ಒಂಥರ ಸ್ವೀಟ್ ಆಗಿರುತ್ತೆ. ಓಕೆ, ಕಹಿ ಇಲ್ಲ, ಸಹಿ ಇರುತ್ತೆ, ಆದರೆ ಸಿಹಿ ಇರುತ್ತೆ. ಈ ಸಿಹಿ ಆಗಿರ್ಬೋದು, ಬಟ್ ಆದರೆ ಅದು ವಿಷ, ಇದು ಪಾಯ್ಸನ್. ಓಕೆ, ದಟ್ಸ್ ದ ಟಾಪಿಕ್ ಟುಡೇ. ಶುಗರ್, ದ ಸ್ವೀಟ್ ಪಾಯ್ಸನ್ ವಿ ಕಾಂಟ್ ರೆಸಿಸ್ಟ್. ಇಟ್ಸ್ a sweet poison. How it is? What are the scientific background, scientific facts about it? Let's understand. Okay. So would you give drugs to your children? Sugar is nothing but a drug. You know that? ನಾವು ನಮ್ಮ ಮಕ್ಕಳಿಗೆ ಡ್ರಗ್ಸ್ ಕೊಡೋಕ್ಕೆ ಇಷ್ಟಪಡ್ತೀವ? ಕೊಡಲ್ಲ, ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ಅದು ಬೇಡ ಅಂತ ಹೇಳ್ತೀವಿ. ಇಟ್ ಈಸ್ ವೆರಿ ಬ್ಯಾಡ್, ಫಾರ್ ಡ್ರಗ್ ಅಡಿಕ್ಷನ್ ಅಂತ ಹೇಳ್ತೀವಲ್ಲ. ಆದರೆ ಇದೊಂದು ಥರ ಕ್ರೇಜಿ ಆಗಿರುತ್ತೆ ಕ್ವಶನ್ನು, ನಾನು ಕೇಳಿರುವಂಥ ಕ್ವಶನ್ನು. ಬಟ್ ನಾವೆಲ್ಲ ಮಾಡ್ತಾ ಇರೋದು ಏನು ಗೊತ್ತಾ? ಅದನ್ನೇ ಮಾಡ್ತಾ ಇದ್ವಿ, ದಿನನಿತ್ಯ ಅದೇ ಮಾಡ್ತಾ ಇದ್ವಿ. ನಾವು ಯಾವಾಗ ಶುಗರ್ ಕೊಡ್ತೀವೋ ನಮ್ಮ ಮಕ್ಕಳಿಗೆ, ನಾವು ಡ್ರಗ್ಸ್ ಕೊಡ್ತಾ ಇದ್ವಿ. ಇದು ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಓಕೆ. ಹೇಗೆ ಏನು ಅಂತಂದ್ರೆ ಇದ್ರ ಬಗ್ಗೆ ಸೈನ್ಸು ತುಂಬಾ ಕಂಡಿಡಿದೆ, ತುಂಬಾ ಹೇಳ್ಕೊಡ್ತಾ ಇದೆ, ರಿಸರ್ಚ್ ಮಾಡಿದೆ ಸೈನ್ಸು. ಅದನ್ನು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಬ್ರೈನಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಒನ್ ಪಾರ್ಟ್ ಇನ್ ದ ಬ್ರೈನ್. ಅದರ ಹೆಸರು ಬರ್ಕೊಳ್ಳಿ, ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್. ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಅಂತ ಒಂದು ಪಾರ್ಟ್ ಇದೆ ನಮ್ಮ బ్రెయిన్ ಒಂದು మెదలಲ್ಲಿ ಒಂದು అవయవ ಇದೆ. మన బ్రెయిన్లో ఒక అవయవం ఉంది, దాని పేరు న్యూక్లియస్ అక్యుంబెన్స్ అని చెప్పి. ఓకే. సో ఇది ఏంటంటే బ్రెయిన్ అడిక్షన్ సెంటర్. దిస్ ఈస్ కాల్డ్ బ్రెయిన్ అడిక్షన్ సెంటర్. ఓకే, దీస్ ఆర్ ఆల్ సైంటిఫిక్ ఫ్యాక్ట్స్. ఐ టోల్డ్ యూ ఆల్రెడీ. ఎవ్రీ సండే క్లాస్ విల్ హ్యావ్ లాట్ ఆఫ్ సైంటిఫిక్ ರಿಸರ್ಚ್ ಫ್ಯಾಕ್ಟ್ಸ್. ಅದೆಲ್ಲ ನೀವು ಬರ್ಕೋಲಿ, ಇಲ್ಲಾಂದರೆ ವಿಡಿಯೋ ಮತ್ತೆ ಬಂದಮೇಲೆ ನೋಡ್ಕೋಲಿ, ಏನಾದರೂ ಮಾಡಿ, ಆಯ್ತಾ? ಬಟ್ ನೆನಪಿಟ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಎಲ್ಲರಿಗೂ ಹೇಳ್ಕೊಡಿ. ಇದರ ಹೆಸರು ಸೊ ಈ ಅಡಿಕ್ಷನ್ ಸೆಂಟರ್ ಯಾವುದೇ ವ್ಯಸನಕ್ಕೂ ನಾವು, ಅಂದರೆ ವ್ಯಸನ ಒಂಥರ ನೋಡಿ, ಕುಡಿಯೋದು, ಆಲ್ಕಹಾಲು, ಸೇವಿಂಗ್ ಆಲ್ಕಹಾಲ್, ಸೇವಿಂಗ್ ಡ್ರಗ್ಸ್, ಸೇವಿಂಗ್ ಸಿಗರೆಟ್, ಆಲ್ ದೀಸ್ ಥಿಂಗ್ಸ್, ವಾಟ್ ಈಸ್ ಇಟ್? ಇಟ್ಸ್ ಅಡಿಕ್ಷನ್. So in the brain there is one addiction center that is called nucleus accumbens. So ಇದರ ಇದು ಏನಂತ ಅಂದ್ರೆ, ನೀವು ಕೊಕೈನ್ ಅಂತ ಡ್ರಗ್, ಯಾವ್ದನ ಮದ್ಯಪಾನ, when you drink alcohol or cocaine, some drugs and all, if you take, that time this particular center, this will light up like a fireworks. ಅಂದ್ರೆ ಯಾವಾಗ ಈ ಮದ್ಯಪಾನ ಮಾಡೋರು ಮತ್ತೆ ಡ್ರಗ್ಸ್ ತಗೊಂಡವರು, ಕೊಕೈನ್ ಅಂತ ಡ್ರಗ್ಸ್ ಇದೆಯಲ್ಲ, ಅಂತ ಡ್ರಗ್ಸ್ ಯಾರು ತಗೊಂತಾರೋ ಅವರಲ್ಲಿ ಬ್ರೈನ್ ಅಲ್ಲಿ ಇರುವಂತ ಈ ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಅನ್ನೋದು ಇಮ್ಮಿಡಿಯೇಟ್ಲಿ ಒಂಥರ ಅಗ್ನಿ ಜ್ವಾಲ ತರ ಒಂಥರ ಮೆರಿಯುತ್ತೆ. ಅಂತಂದ್ರೆ ಒಂಥರ ಫೈರ್ ಆಗತ್ತೆ, ಫೈರ್ ವರ್ಕ್ಸ್ ತರ. ಓಕೆ, ಆ ತರ ಫೈರ್ ವರ್ಕ್ಸ್ ತರ ಒಂಥರ ಲೈಟ್ ಅಪ್ ಆಗತ್ತೆ. ಅರ್ಥ ಆಯ್ತಾ? ಸೊ ಅದು ಹೇಗೆ ಈ ಡ್ರಗ್ಸ್ ತಗೊಂಡ್ರೆ, ಈ ಮದ್ಯಪಾನ ಮಾಡಿದ್ರೆ ಆ ಥರ ಆಗತ್ತಲ್ಲ ಬ್ರೈನಲ್ಲಿ, ಈ ಪರ್ಟಿಕ್ಯುಲರ್ ಪಾರ್ಟ್ಗೆ ಶುಗರ್ ಮಾಡಿದ್ರು ಸೇಮ್ ತರ ಆಗತ್ತೆ, ಶುಗರ್ ತಗೊಂಡ್ರು ಸೇಮ್ ತರ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಶುಗರ್ ಅದೇ ಮಾಡ್ತಾ ಇದೆ. ಒಬ್ರು ಡಾಕ್ಟರ್ ಡೇವಿಡ್ ಲಡ್ವಿಗ್, ಅವ್ರ ಹೆಸರೇನು? ಡಾಕ್ಟರ್ ಡೇವಿಡ್ ಲುಡ್ವಿಗ್ ಅಂತ ಇಟ್ಕೊಳ್ಳಿ. ಡಾಕ್ಟರ್ ಡೇವಿಡ್ ಲುಡ್ವಿಗ್ is a leading expert in nutrition and obesity research. He has conducted research. Okay, he has found out lot of fascinating things about this particular sugar. Whenever he found that when people eat sugar, their nucleus accumbens light up
they have done a MFRI, FMRI scan they have taken. Understood? So they found whenever the drug addicts take drugs, if somebody eating sugar, isn't it? The same way, this particular ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಅನ್ನೋದಿದೆಯಲ್ಲ, ಆ ಪರ್ಟಿಕ್ಯುಲರ್ ಪಾರ್ಟ್ ಅಡಿಕ್ಷನ್ ಸೆಂಟರ್ ಇದೆಯಲ್ಲ, ತುಂಬಾ ಲೈಟ್ ಅಪ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿದ್ರಾ? సో దీని అర్థం ఏంటంటే సైంటిస్ట్ డాక్టర్ డేవిడ్ లుడ్విగ్ అనే అతను రీసెర్చ్ చేసి కనుక్కుంది ఏంటంటే, ఆయన వచ్చేసి గ్రేట్ రీసెర్చ్ సైంటిస్ట్ అన్న, వరల్డ్లో లీడింగ్ ఎక్స్పర్ట్ అనమాట. దేని మీద అంటే న్యూట్రిషన్ అండ్ ఒబేసిటీ మీద. అయిందా? అతను రీసెర్చ్ చేసి ఏం కనుక్కున్నాడంటే, ఎవరైతే షుగర్ తింటారో తిన్న తక్షణమే ఈ న్యూక్లియస్ అక్యుంబెన్స్ అనే పార్ట్ పూర్తి ఒక రకంగా చెప్పాలంటే అగ్ని జ్వాలలాగా మెరిసిపోతుంది. అయిందా? అది ఎవరికి? ఈ డ్రగ్ అడిక్ట్స్, ఎస్పెషల్లీ కొకైన్, తర్వాత ఈ మద్యపానము వీళ్ళు తీసుకుంటుంటారు కదా రెగ్యులర్గా, వ్యసనానికి లోనై ఉంటారు కదా, వాళ్ళలో జరిగే ఎఫెక్ట్ ఇల్లో జరుగుతుంది. షుగర్ తీసుకుంటే ఆ విధంగా జరుగుతుంది అని చెప్తున్నాడు. సో దిస్ ఎక్స్ప్లెయిన్స్ వై ఇట్ ఈస్ సో హార్డ్ టు స్టాప్ ఈటింగ్ షుగర్. ఇట్ క్రియేట్స్ క్రేవింగ్స్. ಒನ್ಸ್ ಯು ಸ್ಟಾರ್ಟ್ ಯು ಕಾನ್ ಸ್ಟಾಪ್. ಅರ್ಥ ಆಯ್ತಲ್ಲ? ಈ ಶುಗರ್ ಅನ್ನೋದು ನಾವು ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡೋಕ್ಕೆ ಇಷ್ಟ ಬರೋದಿಲ್ಲ, ತಿಂತಾನೇ ಇರ್ತೀವಿ. ಅಂದರೆ ಅಡಿಕ್ಷನ್ ಅಂತ ಅದೇ ಅಲ್ವಾ? ಯಾರಾದರೂ ಡ್ರಗ್ಸ್ ತಗೊಂಡವ್ರಿಗೆ ಯಾಕೆ ಡ್ರಗ್ಸು ಅವರು ಸೇವನೆ ಮಾಡ್ತಾನೆ ಇರ್ತಾರೆ, ದಿನನಿತ್ಯ ಸೇವನೆ ಮಾಡ್ತಾ ಇರ್ತಾರೆ, ಅದಕ್ಕೂ ಅಡಿಕ್ಷನ್ ಆಗ್ಬಿಡ್ತಾರೆ. ಯಾಕೆ ಅಂದರೆ ಈ ಪರ್ಟಿಕ್ಯುಲರ್ ಪಾರ್ಟ್ ಬ್ರೈನಲ್ಲಿ ಆಕ್ಟಿವೇಟ್ ಆಗಿದೆ ಅಂತಂದರೆ ಅದು ಕ್ರೇವಿಂಗ್ಸ್ ಕ್ರಿಯೇಟ್ ಮಾಡುತ್ತೆ. ಅದು ಮಾಡ್ತಾನೆ ಇದ್ರೇ ಅವರು ಹ್ಯಾಪಿಯಾಗಿರ್ತಾರೆ. ಇಲ್ಲಾಂದರೆ ತುಂಬ ಡಿಪ್ರೆಷನ್ ಕ್ಲೋನ್ ಆಗ್ತಾರೆ. ಸೊ ದೇ ಗೋ ಟು ಡಿಪ್ರೆಷನ್, ದೇ ಗೋ ಟು ಕ್ರಿಟಿಕಲ್ ಕಂಡೀಷನ್ ಇಫ್ ದೇ ಡೋಂಟ್ ಈಟ್ ರೆಗ್ಯುಲರ್ ಡ್ರಗ್ಸ್ ಆಗಲಿ ಲೈಕ್ ಆರ್ ಆಲ್ಕಹಾಲ್ ಆಗಲಿ ರೆಗ್ಯುಲರ್ ಅವ್ರು ಸೇವನೆ ಮಾಡ್ತಾನೆ ಇರಬೇಕಾಗತ್ತೆ. ಆ ರೀತಿಯಲ್ಲಿ ಶುಗರು ಅಷ್ಟೇ ಸೇಮ್ ಕ್ರೇವಿಂಗ್ಸ್ ಕ್ರಿಯೇಟ್ ಮಾಡುತ್ತೆ. ಶುಗರ್ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಗೊತ್ತಾ? ಶುಗರ್ ಒಂದು ಸರಿ ತಿಂದರೆ ಅದು ನಿಲ್ಸಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಸೊ ಇದು ಒಂದು ಸ್ಟೇಟ್ಮೆಂಟು. ಐ ಜಸ್ಟ್ ಹ್ಯಾಡ್ ಒನ್ ಬೈಟ್ ಆಫ್ ಕೇಕ್ ಅಂಡ್ ದಟ್ ವಾಸ್ ಇನಫ್. ಸೊ ಯಾರಾದರೂ ಆ ಥರ ಹೇಳಕ್ಕೆ ಸಾಧ್ಯವಿದೆಯಾ? ಕೇಳಿದ್ರೆ ಯಾವಾಗನ್ನ ಯಾರಾದರೂ ಒಂದು ಬೈಟ್ ಕೇಕ್ ತಿಂದಿದ್ದೀನಿ ಇನ್ನು ಸಾಕು ಅಂತ ಹೇಳೋರು ಇದ್ದಾರಾ? ನೀವು ಅಂದರೆ ಕಾನ್ಷಿಯಸ್ ಆಗಿ ಎಚ್ಚರಿಕೆದಿಂದ ಮಾಡಬೇಕೆ ಬಿಟ್ಟರೆ, ಅಡಿಕ್ಷನ್ ಆಗಿದೆ ಹೆಂಗೆ ಗೊತ್ತಾ? ಈ ಶುಗರನ್ನು ತಗೊಂಡು ಅಡಿಕ್ಷನ್ ಆದರೆ ಒಂದು ಬೈಟ್ ಅಂದರೆ ಕೇಕ್ ಯಾರನ್ನ ಕೊಟ್ಟರೆ ಒಂದು ಬೈಟ್ ಅಲ್ಲ, ಅದು ತಿಂತಾನೇ ಇರ್ತೀರ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಅಡಿಕ್ಷನ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಅದು ಸ್ಟಾಪ್ ಮಾಡೋಕ್ಕೆ ಸಾಧ್ಯವಿಲ್ಲ. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಐ ವಿಲ್ ಟೆಲ್ ಯು ದ ಇಂಪಾರ್ಟೆಂಟ್ ಫ್ಯಾಕ್ಟ್. ನಾವು ವಿ ಈಟ್ ಮೋರ್ ಶುಗರ್ ಇನ್ ಎ ಇಯರ್ ದ್ಯಾನ್ ಅವರ್ ಏನ್ಸೆಸ್ಟರ್ ಏಟ್ ಇನ್ ಎ ಲೈಫ್ ಟೈಮ್. ನಾವು ಎಷ್ಟು ಶುಗರ್ ತಿಂದೀವಿ ಗೊತ್ತಾ? ಈ ಮಾನವ ಸಮಾಜ ಎಷ್ಟು ಶುಗರನ್ನು ಸ್ವೀಕಾರ ಮಾಡಿದೆ ಅಂದರೆ, ಸೇವನೆ ಮಾಡಿದ್ವಿ ಅಂದರೆ, ನಮ್ಮ ಪೂರ್ವಜರು ಅವರು ಇಡೀ ಜೀವನ ಕಾಲದಲ್ಲಿ ತಿಂದಿರುವಂಥ ಶುಗರನ್ನು ನಾವು ಒಂದೇ ವರ್ಷದಲ್ಲಿ ತಿಂದ್ಬಿಟ್ಟಿದ್ವಿ. ನೋಡಿದ್ರ? అంటే ఒక ఇంపార్టెంట్ విషయం ఏంటంటే, మన జీవితంలో అంటే మన ఒక సంవత్సరంలో మనం తినే షుగరు, మన పూర్వకాలంలో మన యొక్క పూర్వీకులు వాళ్ళు మొత్తం జీవితం అంతా తిన్నటువంటి షుగర్ కంటే ఎక్కువనే షుగర్ తింటున్నాం ఒక వన్ ఇయర్లోనే. చూసారా? ಸೊ ಇದು ಇಂಪಾರ್ಟೆಂಟ್. ಇದು ಒಂದು ರಿಸರ್ಚಲ್ಲಿ ಗೊತ್ತಿರುವಂಥ ವಿಷಯ, ಗೊತ್ತಿರೋಂಥ ವಿಷಯ. ಇದನ್ನು ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದಿಸ್. ಇನ್ 1822 ದ ಆವರೇಜ್ ಪರ್ಸನ್ ಏಟ್ ದಿ ಅಮೌಂಟ್ ಆಫ್ ಶುಗರ್, ಇಟ್ಸ್ ಲೈಕ್ ಎ 350 ml ಎವ್ರಿ 5 days. ಅಂದರೆ ಇವತ್ತು ಟುಡೇ ವಿ ಕನ್ಸ್ಯೂಮ್ ದಟ್ ಮಚ್ ಶುಗರ್ ಎವ್ರಿ 7 hours ಒನ್ಸ್. ಅಂದರೆ ಆ ಸಮಯದಲ್ಲಿ 1822 ಆ ವರ್ಷದಲ್ಲಿ ಅವರು ರಿಸರ್ಚ್ ಮಾಡಿರೋ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಇಡೀ 5 ದಿವಸದಲ್ಲಿ ಅವ್ರು ತಿನ್ನುವಂಥ ಶುಗರು ಈಗ 7 ಗಂಟೆಗಳಿಗೊಂದ್ಸಾರಿ ತಿಂತಾ ಇದ್ವಿ ನಾವು. ಯಾವುದೋ ಒಂದು ಪದಾರ್ಥ ಮುಖಾಂತರ ತಿಂತಾ ಇದ್ವಿ. మన పూర్వీకులు 1822లో అప్పుడు, అంటే ఈ రీసెర్చ్ ప్రకారం వాళ్ళు కనుక్కుంది, 1822లో వాళ్ళు మన పూర్వీకులు 5 రోజులకు ఎంత షుగర్ తింటా ఉన్నారో
ఇప్పుడు మనం 7 గంటలకు ఒకసారి ఆ షుగర్ తింటా ఉన్నాము అని చెప్తున్నారు. చూసారా? ఎస్, యువర్ ಇದು ಫ್ಯಾಕ್ಟ್, ಇದು ಕರೆಕ್ಟ್, ಇದು ಅರ್ಥ ಆಯ್ತಾ? ಸೊ ವಿ ಆರ್ ಈಟಿಂಗ್ ಮೋರ್ ಶುಗರ್ ಇನ್ ಎ ಸಿಂಗಲ್ ಇಯರ್ ದ್ಯಾನ್ ಅವರ್ ancestor in the entire lifetime. Okay, so that is why we are seeing obesity, diabetes, metabolic disorders, everything is increasing nowadays. ಅಷ್ಟು ಶುಗರ್ ನಾವು ತಿಂತಾ ಇದೀವಿ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಏನಾಗ್ತಾ ಇದೆ, ನಮ್ಮಲ್ಲಿ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ, ಒಬೆಸಿಟಿ ಅಂದ್ರೆ ತೂಕ ಹೆಚ್ಚಾಗ್ತಾ ಇದೆ, తర్వాత ఈ డిజార్డర్స్, అనేక డిజార్డర్స్ ಬರ್ತಾ ಇದೆ. సో అందుకోసం మన ఈ ఇటీవల సమాజంలో ఇంత షుగర్ ఎక్కువ తింటున్నాం కాబట్టి రకరకాల ప్రాబ్లమ్స్ స్టార్ట్ అయిపోయినాయి. అర్థమైందా? సో షుగర్ అనేది ఈజ్ మోర్ ಡೇಂಜರಸ್ ದ್ಯಾನ್ ಎಕ್ಸ್ಟ್ರಾ ಕ್ಯಾಲರೀಸ್. ನಾವೆಲ್ಲ ಸೊ ತುಂಬಾ ಜನ ಏನ್ ಮಾಡ್ತಾರಂದ್ರೆ, ಎವ್ರಿಬಡಿ ಈಸ್ ವರಿಡ್ ಅಬೌಟ್ ಎಕ್ಸ್ಟ್ರಾ ಕ್ಯಾಲರೀಸ್. ನಾವು ಎಕ್ಸ್ಟ್ರಾ ಕ್ಯಾಲರೀಸ್ ತಗೊಂತಾ ಇದೀವಿ ಅಲ್ವಾ? ತುಂಬಾ ಡೈಟ್ಗಳಿದೆ, ಎಷ್ಟೋ ಡೈಟ್ ವಿಧಾನಗಳಿದೆ. ಪ್ರತಿಯೊಂದು ಡೈಟ್ಗೆ ಹೋಗ್ತಾರೆ, ಆ ಡೈಟ್ ಕರೆಕ್ಟಾ, ಈ ಡೈಟ್ ಕರೆಕ್ಟಾ, ಇದು ಒಳ್ಳೇದಾ, ಅದು ಒಳ್ಳೇದಾ ಅಂತ ಅನ್ಕೊಂಡು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಎವ್ರಿಬಡಿ ಗಾಟ್ ಕನ್ಫ್ಯೂಸ್ಡ್ ವಿತ್ ದ ಸೋ ಮೆನಿ ಡೈಟ್ಸ್ ಅವೈಲೇಬಲ್ ಆನ್ ದ ಅರ್ತ್ ಪ್ಲಾನೆಟ್. We have taught one diet plan, there is a DIP diet plan, which is much, much better. If you follow DIP diet plan, it is more than enough. It will take care of everything. Understand? But anyway, ಕ್ಯಾಲರೀಸ್ ಗಿಂತ ಮುಖ್ಯ ಶುಗರ್ ಬಗ್ಗೆ ಯೋಚನೆ ಮಾಡಿ. ಅರ್ಥ ಆಯ್ತಾ? ಲಾಟ್ ಆಫ್ ಪೀಪಲ್ ದೇ ಥಿಂಕ್ ವೆಯ್ಟ್ ಗೇನ್ ಈಸ್ ಜಸ್ಟ್ ಅಬೌಟ್ ಕ್ಯಾಲರೀಸ್. ಕ್ಯಾಲರೀಸ್ ಎಷ್ಟು ತಗೊಂತಾ ಇದ್ವಿ, ಕ್ಯಾಲರೀಸ್ ಎಷ್ಟು ಖರ್ಚು ಮಾಡ್ತಾ ಇದ್ವಿ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದೆ, ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳಿದೆ, ಎಷ್ಟು ಕ್ಯಾಲರೀಸ್ ತಿಂತೀವಿ ಅಂತ ಮುಖ್ಯ ಅಲ್ಲ, ಎಷ್ಟು ಕ್ವಾಲಿಟಿ ಫುಡ್ ತಿಂತೀವಿ ಅನ್ನೋದು ಮುಖ್ಯ. ಕ್ಯಾಲರೀಸ್ ಬಗ್ಗೆ ಯೋಚನೆ ಮಾಡ್ಕೋಬಿಡಿ. ಡೋಂಟ್ ಥಿಂಕ್ ಅಬೌಟ್ ಕ್ಯಾಲರೀಸ್ ಮೋರ್. What you need to do is the right amount of fat and right amount of protein you have to give it to your body. That is very, very important. ಅರ್ಥ ಆಯ್ತಾ? ಸೊ ಡಾಕ್ಟರ್ ಡೇವಿಡ್ ಲುಡ್ವಿಕ್ಸ್ ರಿಸರ್ಚ್ ಏನ್ ಹೇಳ್ತದಂದ್ರೆ, if you eat an extra 150 calories per day, it doesn't make any difference on your health. But if those same 150 calories come from sugar directly you are eating, sweet, sugar, tea, coffee, all this you do it right, then your diabetes will increase by 7 times. ಅರ್ಥ ಮಾಡ್ಕೊಳ್ಳಿ. ಒಂದ್ ದಿವಸ ನೀವು ತಿನ್ನೋ ಆಹಾರದಲ್ಲಿ 150 ಕ್ಯಾಲರೀಸ್ ಜಾಸ್ತಿ ಆದ್ರೂ ಏನ್ ತೊಂದರೆ ಇಲ್ಲ. ಆದ್ರೆ ಇದೇ 150 ಕ್ಯಾಲರೀಸ್ ಎನರ್ಜಿ ನಿಮ್ಗೆ ಶುಗರ್ ಇಂದ ಬಂದ್ರೆ, ಡೈರೆಕ್ಟ್ ಶುಗರ್ ತಿಂತೀವಲ್ಲ ನೋಡಿ, ಶುಗರ್ ತಿಂದ್ರೇನು ಶಕ್ತಿ ಬರುತ್ತೆ, ಪ್ರೋಟೀನ್ ತಿಂದ್ರೆ ಶಕ್ತಿ ಬರುತ್ತೆ, ಫ್ಯಾಟ್ಸ್ ತಿಂದ್ರೆ ಶಕ್ತಿ ಬರುತ್ತೆ. ವಿ ಗೆಟ್ ಎನರ್ಜಿ ಬೈ ಈಟಿಂಗ್ protein, healthy fats, and sugar also. Glucose. Sugar nothing but, of course, it's a glucose. Once it goes into blood, it's called glucose, isn't it? If you eat sugar, your glucose will rise abnormally, abruptly. It will spike like anything. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಎಲ್ಲಾದನ್ನು ಶಕ್ತಿ ಕೊಡಕ್ಕನೆ ಹೆಲ್ದಿ ಪ್ರೋಟೀನ್, healthy fat, sugar, carbohydrates, all these things leads to glucose. Ultimately, it leads to glucose. The glucose, it enters into the blood after digestion. Okay. So from the blood, it has to go into the cells. For that, your pancreas produces the insulin. The insulin is the hormone which makes sure that all the blood which is accumulated, all the glucose which is accumulated within the blood has to enter into the cells. Then only cells get energy. You observe many of the diabetes patients, they want to eat every time, every 20 minutes, 30 minutes, they want to eat. Actually, that is not the real hunger. You know that? Why they are feeling hunger every time? Every 30 minutes, 40 minutes, the diabetic patients, type 2 diabetes. Why? The reason is they have more amount of glucose lying in the blood, but it is not entering into the cells. It is not going into the organs. Why? Because that insulin resistance has been increased.
that especially the cells are not responding to the insulin hormone. That is called insulin resistant. That is the pancreatic problem. Pancreas producing insulin, but the glucose is not entering into the each and every cell. That's how they feel hunger. They feel less energetic. The diabetic patients. Understand? ಡಯಾಬಿಟಿಕ್ ಪೇಷಂಟ್ಸ್ಗೆ ಶಕ್ತಿ ವಿಹೀನ ಏಕಾಗ್ತದೆ. ಪದೇ ಪದೇ ತಿನ್ಬೇಕಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಅವರ ಜೀವಕೋಶಗಳ ಒಳಗಡೆ ಈ ಗ್ಲೂಕೋಸು ಪ್ರವೇಶ ಆಗ್ತಾ ಇಲ್ಲ. ಇನ್ಸುಲಿನ್ ಇದ್ರೂ ಪ್ಯಾನ್ಕ್ರಿಯಾಸ್ ಅನ್ನೋದು ಇನ್ಸುಲಿನ್ ಅಂತ ಹಾರ್ಮೋನ್ ಉತ್ಪನ್ನ ಮಾಡುತ್ತೆ. ಯಾಕೆ ಉತ್ಪನ್ನ ಮಾಡುತ್ತೆ? ಬ್ಲಡ್ ಒಳಗಡೆ ನಾವು ಏನೇ ಆಹಾರ ತಿಂದ್ರು, ಒಳ್ಳೆ ಪ್ರೋಟೀನ್ ತಿಂದ್ರು, ಒಳ್ಳೆ ಕೊಬ್ಬು ತಿಂದ್ರು, ಒಳ್ಳೆ ಕೊಬ್ಬು ಅಂದ್ರೆ ನಮ್ಮ ದೇಶೀಯ ಹಸು ತುಪ್ಪ ಆಯ್ತಾ, ಈ ಕೋಕೋನಟ್ ಆಯಿಲ್, ಅವಕಾಡೋಸ್ ಇಂಥವೆಲ್ಲ ಏನೇ ತಿಂದ್ರು ಒಳ್ಳೆ ಫ್ಯಾಟ್ ಬರುತ್ತೆ ನಮ್ಮ ಒಳಗಡೆ ಆಯ್ತಾ. ಚಿಯಾ ಸೀಡ್ಸ್, ಚಿಯಾ ಬೀಜಗಳು ಆಯ್ತಾ, ಅಂಥದ್ದು ಫ್ಲೆಕ್ಸ್ ಸೀಡ್ಸ್, ಇವೆಲ್ಲ ತಿಂತಾ ಇದ್ರೆ ಒಳ್ಳೆ ಫ್ಯಾಟ್ಸ್ ಬರುತ್ತೆ, ఒళ్ళే ప్రోటీన్. ಎಲ್ಲ ಬೆಳೆಕಾಳುಗಳು, ಎಲ್ಲ బీజಗಳು, అన్ని విత్తనాలు ఉన్నాయి కదా, విత్తనాలు, వేరుశనగ విత్తనాలు, కోకోనట్, ఐ మీన్ దిస్ సో కాల్డ్ గ్రౌండ్ నట్స్, ఎవ్రీ డే మార్నింగ్ వి ఈట్ డ్రై ఫ్రూట్స్, వి ఈట్ డ్రై నట్స్, వి ఈట్ all this give all these things will give you good amount of protein, good amount of fats. ಈ ಪ್ರೋಟೀನು ಎಷ್ಟು ಪ್ರೋಟೀನ್ ತಿಂದ್ರು, ಎಷ್ಟು ಫ್ಯಾಟ್ಸ್ ತಿಂದ್ರು ಆಯ್ತಾ. ಮತ್ತೆ ಕಾರ್ಬೋಹೈಡ್ರೇಟ್ಸ್, ನಾವು ಅನ್ನ ತಿಂತೀವಿ ಅಲ್ವಾ, ರೈಸ್ ತಿಂತೀವಿ, ಗೋಧಿ ತಿಂತೀವಿ, ಸೊ ವಿಧ ವಿಧಗಳ ರಾಗಿ, ಓಕೆ, ರಾಗಿ ಮುದ್ದೆ, isn't it? We eat, sajja roti, bajra roti, whatever you eat, you get, obviously you get lot of carbohydrates also. Everything you are getting, everything you are getting, and it is getting digested, and it is producing directly glucose. That glucose go into the blood. It is always there. It is not getting absorbed by, ಅದು ಯಾವಾಗಲೂ ಅಷ್ಟು ಗ್ಲೂಕೋಸು ರಕ್ತದಲ್ಲಿ ಇರ್ತದೆ, ಬಟ್ ರಕ್ತದಿಂದ ಒಳಗಡೆ ಹೋಗ್ತಾ ಇಲ್ಲ, సెల్ ಒಳಗಡೆ ಹೋಗ್ತಾ ಇಲ್ಲ. రక్తంలో ఉంటుంది, ఎంత గ్లూకోజ్ కావాలో అంత గ్లూకోజ్ ఉంటుంది, అయితే అది ఆ సెల్స్ లోపలికి వెళ్ళాలి. దానికోసమే ఇన్సులిన్ అటువంటి హార్మోన్ ప్యాన్క్రియాస్ ఉత్పత్తి చేస్తూ ఉంటుంది, కానీ జరగట్లేదు. దీన్నే టైప్ 2 డయాబెటీస్ అంటాం దీన్ని. అర్థమైందా? సో దీన్ని సరి చేసుకోవాలంటే ఏం చేయాలి? మనం తినే ఆహారాలు మార్చాలి. కార్బోహైడ్రేట్స్ ఎక్కువ తినకూడదు, ಗ್ಲೂಕೋಸ್ ಸಡನ್ గా ರೈಸ್ ಅయ్యేటువంటి ಆಹಾರಾలు ತಿನ್ನಕೂಡದು. ಗ್ಲೂಕೋಸ್ ಅನ್ನು ಸಡನ್ ಸ್ಪೈಕ್ ಮಾಡುವಂತ ಆಹಾರಗಳು ನಿಲ್ಲಿಸಬೇಕು. ಶುಗರ್ ನಿಲ್ಲಿಸಬೇಕು, ಕಾಫಿ ನಿಲ್ಲಿಸಬೇಕು, ಟೀ ಕಾಫಿ ನಿಲ್ಲಿಸಬೇಕು, ಆಮೇಲೆ ರೈಸ್ ತಿನ್ನೋದು ನಿಲ್ಲಿಸಬೇಕು ಆಯ್ತಾ, ಗೋಧಿ ತಿನ್ನೋದು ನಿಲ್ಲಿಸಬೇಕು. ಆದಷ್ಟು ಫ್ರೂಟ್ಸ್ ತಿನ್ನಿ, ತೊಂದರೆ ಇಲ್ಲ. ಬೆಳಗ್ಗೆ ನಾವು ಫ್ರೂಟ್ಸ್ ಹೇಳಿದ್ವಲ್ಲ, ಡಿಪ್ ಡೈಟ್ ಅಲ್ಲಿ ಏನು ತೊಂದರೆ ಇಲ್ಲ. ಅದರಿಂದ ಪ್ರತಿ ಫ್ರೂಟ್ ತಿನ್ನುವಾಗ, ಹಣ್ಣು ತಿನ್ನುವಾಗ ನಿಮಗೆ ಒಳ್ಳೆ ನಾರ ಪದಾರ್ಥ, ಫೈಬರ್ ಬರುತ್ತೆ, ಜೊತೆಗೆ ಸ್ವೀಟ್ ಬರ್ಬೋದು. ಅದು ಫ್ರಕ್ಟೋಸ್ ಅಂತ ಹೇಳ್ತೀವಿ, ಅದು ಡೈರೆಕ್ಟ್ ಶುಗರ್ ಅಲ್ಲ ಆಯ್ತಾ, ಅದು ಡೈರೆಕ್ಟ್ ಗ್ಲೂಕೋಸ್ ಅಲ್ಲ, ಅಷ್ಟು ಎಫೆಕ್ಟ್ ಮಾಡೋದು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಿಮ್ಮ ಡೈಟ್ ಅನ್ನು ಸರಿಪಡಿಸ್ಕೊಳ್ಳಿ. ಇಲ್ಲಿ ಕ್ಯಾಲರೀಸ್ಗಿಂತ ಮುಖ್ಯವಾಗಿ ಕ್ಯಾಲರೀಸ್ ಅಂತ ನಾವು ಮೇನ್ ನೋಟಿಸ್ ಮಾಡಬೇಕಾದ್ರೆ ಏನಪ್ಪಾ ಅಂದ್ರೆ, ಶುಗರ್ ಇಂದ ಅಷ್ಟು ಕ್ಯಾಲರೀಸ್ ಬರಬಾರ್ದು, ಕಾರ್ಬೋಹೈಡ್ರೇಟ್ಸ್ ಇಂದ ಅಷ್ಟು ಕ್ಯಾಲರೀಸ್ ಬರಬಾರ್ದು. ಅದು ನೋಡ್ಕೊಳ್ಳಿ, ಅವಾಗ ಯಾವುದೇ ಡಯಾಬಿಟಿಸ್ನು ಹೆಚ್ಚಾಗೋದಿಲ್ಲ. ಇಲ್ಲಾಂದ್ರೆ 7 times ಹೆಚ್ಚಾಗತ್ತೆ, ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ದಿಸ್ ಹೌ ಶುಗರ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಕ್ಯಾಲರೀಸ್ ಏನ್ ಮಾಡೋದಿಲ್ಲ. ಹೆಚ್ಚು ಶಕ್ತಿ ಬಂದ್ರೆ, ನಾವು ಹೆಚ್ಚು ಪ್ರೋಟೀನ್ ತಿಂದಿದ್ವಿ, ಹೆಚ್ಚು ಫ್ಯಾಟ್ ತಿಂದಿದ್ವಿ, ಏನ್ ತೊಂದರೆ ಇಲ್ಲ. ಶಕ್ತಿ ಬರ್ತದೆ, ಬಟ್ ಅದು ನಿಮ್ಗೆ ಅಷ್ಟು ತೊಂದರೆ ಕೊಡೋದಿಲ್ಲ. ಶುಗರ್ ತಿಂದ್ರೆ ನೇರವಾಗಿ ತೊಂದರೆ ಕೊಡ್ತದೆ. ನೋಡೋಣ, ಈ ಶುಗರು ಏನ್ ಮಾಡುತ್ತೆ. ಇನ್ನೊಂದು, ಶುಗರ್ ಈಸ್ ಗೋನ್ ಟು ಡ್ಯಾಮೇಜ್ ಯುವರ್ ಇಮ್ಯೂನ್ ಸಿಸ್ಟಮ್. ದಿಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಹೇಗೆ ಅಂತ ನೋಡೋಣ. ನೋಡಿ, ನಮ್ಮ ದೇಹ ಒಳಗಡೆ ಇನ್ಸೈಡ್ ಯುವರ್ ಬಾಡಿ ದೇರ್ ಆರ್ ವೈಟ್ ಬ್ಲಡ್ ಸೆಲ್ಸ್. ದೇ ಆರ್ ಯುವರ್ ಸೋಲ್ಜರ್ಸ್ ಟು ಅಟ್ಯಾಕ್ ಎನಿ ಡಿಸೀಸ್. ಅರ್ಥ ಆಯ್ತಾ? ಎನಿ ಡಿಸೀಸ್ ಯು ಆರ್ ಗೆಟಿಂಗ್ ಇನ್ ಟು ಯುವರ್ ಬಾಡಿ, ಎನಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ, ವೈರಸ್, ವಾಟ್ ಎವರ್ ಇಟ್ಸ್ ಕಮಿಂಗ್, all these white blood cells are part of the spleen. You know that? గుల్మ ಅಂತ ಇದೆ, గుల్మ ಅಂತ ಒಂದು అవయవ ಇದೆ. మనందరికి తెలుసు కదా, ప్లీహం అని చెప్పి. తెలుగులో ప్లీహం అంటాం, ಕನ್ನಡದಲ್ಲಿ ಗುಲ್ಮ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಸ್ಪ್ಲೀನ್ ಅಂತ ಹೇಳ್ತೀವಿ. ಇನ್ ದ ಸ್ಪ್ಲೀನ್
there is a storage of white blood cells, my dear friends. Okay, first they are prepared in bone marrow. All these white blood cells, red blood cells, RBCs, WBCs, everything is get ready, manufactured within the bone marrow. Okay, from there they are transported to the spleen. ಸ್ಪ್ಲೀನ್ ಅಲ್ಲಿ RBCs WBCs ಯಾವಾಗ್ಲೂ ಇರತ್ತೆ. ಇದೊಂಥರ ಆರ್ಮಿ ತರ. ಈ ಉದಾಹರಣೆಗೆ ನಮ್ಮ ದೇಶದಲ್ಲಿ CRPF ಇದೆ, BSF ಇದೆ ಬಾರ್ಡರ್ ಅಲ್ಲಿ, ಅರ್ಥ ಆಯ್ತಾ? ಮತ್ತೆ ಮಿಲಿಟರಿ ಇರ್ತದೆ. ಇದು ವಿಧಗಳ ಆರ್ಮಿ ಇರುತ್ತೆ ಅಲ್ವಾ? CRPF ಇದೆಲ್ಲ ಏನ್ ಇಟ್ಕೊಂತಾರೆ ಅಂದ್ರೆ, ಯಾವಾಗನ ಅರ್ಜೆಂಟ್ ಇದ್ರೆ ಅಲ್ಲಿಗೆ ಕಳ್ಸಿಕೊಡ್ತಾ ಇರ್ತಾರೆ. ಯಾಕೆ? దేశ రక్షణ కోసం. దేశ రక్షణ కోసం CRPF ఇట్లా బెటాలియన్స్ ఉంటాయి కదా, అవన్నీ కూడా ఎప్పుడు తొందర అయితే అప్పుడు పంపిస్తారు అక్కడికి. అలాగా మన దేహంలో కూడా WBCs ఎప్పుడు కూడా స్ప్లీన్ లోపల, అంటే ప్లీహం అనే అవయం లోపల దాచి ఉంచబడతాయి, స్టోర్ కాబడతాయి. ఎప్పుడు దేహానికి ఏదైనా తొందర అయిందంటే, ప్యాథలాజికల్ బ్యాక్టీరియా వైరస్ ఎఫెక్ట్ ఇస్ దేర్, ఇమీడియట్లీ దిస్ WBCs విల్ గో అండ్ అటాక్ దట్, దే రిమూవ్ దట్ బ్యాక్టీరియా అండ్ వైరస్. దట్స్ హౌ దే ఆర్ ಪ್ರೊಟೆಕ್ಟಿಂಗ್ ಅವರ್ ಬಾಡಿ. ಅರ್ಥ ಆಯ್ತಾ? ಆದ್ರೆ ಈ ಸೆಲ್ಸ್ WBCsಗೆ ಒಂಥರ ಬೆರ್ಲಿ ಹೇಗಿರ್ತವೆ ನೋಡಿ, ಈ ಬೆರ್ಲಿ ಹೇಗಿರ್ತಾವೋ ಆ ತರ ಪ್ರತಿ ಒಂದು WBCಗೆ ಈ ತರ ಬೆರ್ಲು ತರ ಈ ಕೊನೆ ಇರ್ತದೆ. ಆಯ್ತಾ? ಆಲ್ WBCs ಹ್ಯಾವ್ ಗಾಟ್ ಲೈಕ್ ಫಿಂಗರ್ ಲೈಕ್ ರಿಸೆಪ್ಟರ್ಸ್. ಈ ತರ ಫಿಂಗರ್ ಲೈಕ್ ರಿಸೆಪ್ಟರ್ಸ್ ಇರುತ್ತೆ. ಯಾವಾಗ ನೀವು ಈ ಶುಗರ್ ತಿಂತಿರಲ್ಲ, ಈ ಶುಗರ್ ಹೋಗಿ ಈ ರಿಸೆಪ್ಟರ್ ಇದೆಲ್ಲ, ಈ ರಿಸೆಪ್ಟರ್ ಇದನ್ನು ಮುಚ್ಚೋಗುತ್ತೆ. ಆಯ್ತಾ? ವಾಟ್ ಹ್ಯಾಪನ್ಸ್ ಇಸ್ ಶುಗರ್ ಸ್ಟಿಕ್ಸ್ ಟು ದೀಸ್ ರಿಸೆಪ್ಟರ್ಸ್ ಲೈಕ್ ಎ ಗ್ಲೂ, like a gum. Okay, then it will reduce the ability to detect any bacteria virus. ಅರ್ಥ ಆಯ್ತಾ? ಶುಗರ್ ನಾವು ತಿಂದ್ರೆ ಏನಾಗತ್ತಂದ್ರೆ, ಹೋಗಿ ಈ WBCsಗೆ ಈ ಈ ಬೆರ್ಲು ಕೊನೆಗಳು ಹೇಗಿರ್ತಾವೋ ಆಗಿರ್ತವೆ ಅವೆಲ್ಲ, ಅಲ್ಲಿ ಹೋಗಿ ಆ ಕೊನೆಗಳನ್ನು ಮುಚ್ಚೋಗತ್ತೆ. ಯಾವುದಿಂದ? ಈ ಶುಗರ್ ಅನ್ನು ತಿಂತೀವಲ್ಲ, ಹೋಗಿ ನೇರವಾಗಿ ಅಲ್ಲಿ ಅಂಟ್ಕೊಂತದೆ. ಆವಾಗ ಅದು ಮುಚ್ಚೋದ ಮೇಲೆ ಇದು ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಶಕ್ತಿ ಒಟ್ಟೋಗುತ್ತೆ. ಅದಕ್ಕೆ ಇಮ್ಯೂನ್ ಸಿಸ್ಟಮ್ ಭಾರಿ ಡೌನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಮ್ಯಾಜಿನ್ ಯುವರ್ ಇಮ್ಯೂನ್ ಸಿಸ್ಟಮ್ ಟ್ರೈಂಗ್ ಟು ಫೈಟ್ ಎ ಇನ್ಫೆಕ್ಷನ್. ಅರ್ಥ ಆಯ್ತಾ? ಈಗ ಶುಗರ್ ತಿಂದ್ರೆ ಹೇಗಂದ್ರೆ, ಈಗ ಒಂದು ವ್ಯಕ್ತಿ ಕಣ್ಣುಗಳು ಎರಡು ಮುಚ್ಕೊಂಡು ಅವ್ರ ಎದುರಿಗೆ ಏನ್ ಬರ್ತಾ ಇದೆ ಅಂತ ಏನ್ ಗೊತ್ತಾಗತ್ತೆ ಹೇಳಿ? Will you come to know when you are blindfolded, if something is coming in front of you, will you come to know? ನಿಮ್ಗೆ ಏನಾದ್ರೂ ಗೊತ್ತಾಗತ್ತಾ? ನಿಮ್ಮ ಕಣ್ಣು ಮುಂದೆ ಏನಾದ್ರು ಬರ್ತಾ ಇದೆಯಾ ಇಲ್ಲ ಅಂತ? ಯಾವಾಗ ಎರಡು ಕಣ್ಣುಗಳು ಮುಚ್ಚಿದ್ರೆ, బట్టದಿಂದ ముచ్చిది ಅಂತ ఇట్టుకోలి, ఆ ತರ ಆಗ್ಬಿడుతుంది. అంటే మన ముందు ఏమైనా మనం రెండు కళ్ళు ఒక గుడ్డతో కట్టుకున్నాం అనుకోండి, మనం కళ్ళ ముందు ఏదైనా వస్తువో లేకపోతే మనిషి ఏదో వస్తుంటే తెలుస్తుందా? తెలియదు కదా. అంటే ఆ విధంగా ప్రతి WBC పనిచేసే విధానాన్ని ఈ షుగర్ పోయి ఏం చేస్తుందంటే ముచ్చేస్తుంది. అంటే ఈ కళ్ళ గుడ్డగద ఎలా కట్టుకుంటామో, ಕಣ್ಣುಗಳಿಗೆ ನಾವು ಬಟ್ಟೆ ಕಟ್ಕೊಂತೀವಲ್ಲ, ಆ ತರ ಹೋಗಿ ಪ್ರತಿ WBCಯನ್ನು ಅದು ಮುಚ್ಚತ್ತೆ. ಯಾವುದು? ಶುಗರ್ ಹೋಗಿ ಎಲ್ಲ ಅಂಟ್ಕೊಂಡು ಬಿಡ್ತದೆ. ಅವಾಗ ಏನ್ ಮಾಡುತ್ತೆ? WBC ಕೆನಾಟ್ ಡೂ ಎನಿಥಿಂಗ್, ಇಟ್ ವಿಲ್ ನಾಟ್ ಫೈಟ್ ಎನಿ ಇನ್ಫೆಕ್ಷನ್, ಇಟ್ ವಿಲ್ ಲೀವ್. So your body entirely, like your immune system will collapse and your body will get the disease, though no doubt about it. This is what happening, my dear friends. Okay, so anytime, next time, if you are drinking sugar loaded drink, Pepsi, Coca-Cola, tea, coffee, all these things, when you are drinking, okay, you never wonder why you are getting sick again and again. ತುಂಬಾ ಸರಿ ಇಂಥ డ్రింక్స్ తగొంతీవల్ల ನಾವು ఈ పెప్సీ, కోకా-కోలా ఇవన్నీ మనం పెప్సీ కానీ కోకా-కోలా కానీ తాగుతూ ఉంటాము. తాగిన తర్వాత ఉన్నట్టుగా ఆరోగ్యం పడిపోతుంది, మనము అనారోగ్యం వచ్చేస్తుంది, సిక్నెస్ వస్తుంది, మొత్తం ఎనర్జీ డౌన్ అయిపోవడము, ఏదో ఒక అనారోగ్యం వస్తుంది. అంటే కారణం వచ్చేసి ఈ యొక్క హెవీ షుగర్ మీరు తిన్నందుకు WBC అనేది వర్క్ కాకుండా ఆగిపోతుంది, ఇమ్యూన్ సిస్టమ్ పూర్తి డౌన్ అవుతుంది. దిస్ వన్ వెరీ వెరీ ఇంపార్టెంట్ థింగ్. నౌ కమ్ టు ది మెంటల్ హెల్త్. See, sugar is causing the great mental disorder, my dear friends. It is causing mental ill health and also it's causing brain decline. Sugar causes mental ill health and brain decline. ಅಂದ್ರೆ
ಶುಗರ್ ನಾವು ಏನು ತಿಂತೀವೋ ಅದು ಇನ್ನೂ ಏನು ಮಾಡುತ್ತೆ ಅಂತ ಹೇಳ್ತೀನಿ. ನಮ್ಮ ಮಾನಸಿಕ ಅನಾರೋಗ್ಯವನ್ನು ಉಂಟು ಮಾಡುತ್ತೆ, ಮತ್ತೆ ನಮ್ಮ ಮೆದುಳಿನ ಶಕ್ತಿಯನ್ನು ಕ್ಷೀಣಿಸ್ತದೆ. ಅಂದ್ರೆ ಒಂಥರ ವಿಹೀನ ಮಾಡತ್ತೆ. ನೋಡಿದ್ರಾ? మనం షుగర్ గురించి ఇంకా అర్థం చేసుకుంటే ఫస్ట్ ఇప్పుడు ఇమ్యూన్ సిస్టమ్ ఎట్లయితే పూర్తిగా డౌన్ అవుతుందో, డబ్ల్యూబీసీని వర్క్ కాకుండా చేస్తాయో ఈ షుగరు, అదే విధంగా మెంటల్ హెల్త్ని దెబ్బతీస్తుంది, మానసిక ఆరోగ్యాన్ని దెబ్బతీస్తుంది. మన యొక్క మెదడు ఉంది కదా, మెదడు యొక్క శక్తిని కూడా విహీనం చేస్తుంది. ఎలాగనే చెప్తాను. సో మోస్ట్ పీపుల్ థింక్ షుగర్ ఓన్లీ అఫెక్ట్స్ ద బాడీ. ఓకే, now we came to know sugar will impact or sugar will reduce the immune system, immunity ಅಂತ ನಾವು ತಿಳ್ಕೊಂಡಿದ್ವಲ್ಲ. ಆದರೆ ರಿಸರ್ಚ್ ಏನು ಹೇಳ್ತದೆ ಅಂದ್ರೆ ಮೆಂಟಲ್ ಹೆಲ್ತ್ ಸಹ ಉಂಟು ಮಾಡುತ್ತೆ. ದ ರಿಸರ್ಚ್ ಸೇಸ್ ದಿಸ್ ಶುಗರ್ is linked to the mental health issues also. How it is? Let's understand. High sugar intake is linked to the depression and anxiety. Friends, it's all research. What the research said? ಈ ಜಾಸ್ತಿ ಶುಗರ್ ತಗೊಂಡ್ರೆ ಅದೇನಾಗುತ್ತೆ ಅಂದ್ರೆ ಡಿಪ್ರೆಷನ್ಗೆ ಕಾರಣವಾಗತ್ತೆ, ಆಯ್ತಾ, ಮತ್ತೆ ಆಂದೋಲನಕ್ಕೆ ಕಾರಣವಾಗತ್ತೆ. ಇನ್ನು ಸ್ಟಡೀಸ್ ಆರ್ ಟೆಲಿಂಗ್ ದಟ್ ಎಕ್ಸೆಸಿವ್ ಶುಗರ್ ಕನ್ಸಂಪ್ಷನ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ ಲೈಕ್ ಆಲ್ಝೈಮರ್ಸ್. ನೋಡಿದ್ರಾ? ఇನ್ನು రీసెర్చ్ ఏం వెళ్తుందంటే ఈ షుగర్ మీద రీసెర్చ్ చేసిన వాళ్ళు ఏం చెప్తున్నారంటే ఎక్కువ ఈ షుగర్ తీసుకునే వాళ్ళలో న్యూరో డీజనరేటివ్ డిసీజ్ అని చెప్తారు, అది వస్తుంది. ಅದೇಂಟಂటే ಆಲ್ಝೈಮರ್ಸ್. ಓಕೆ, ಇತ್ತೀಚಿನ ಕಾಲದಲ್ಲಿ ಆಲ್ಝೈಮರ್ಸ್ ಹೆಚ್ಚಾಗಿದೆಯಲ್ಲ, ಕಾರಣ ಈ ಹೆಚ್ಚಿನ ಶುಗರ್ ತಿನ್ನೋದಕ್ಕೆ. ನೋಡಿ, ಡಾಕ್ಟರ್ ಡೇಲ್ ಬ್ರೆಡೆಸನ್, a neuroscientist who has spent decades of researching Alzheimer's disease. ಓಕೆ, ಒಬ್ಬರು ಸೈಂಟಿಸ್ಟ್ ಹೆಸರು ಡಾಕ್ಟರ್ ಡೇಲ್ ಬ್ರೆಡೆಸನ್ ಅಂತ. ಇವರು ನ್ಯೂರೋ ಸೈಂಟಿಸ್ಟ್ ಆಗಿದ್ದಾರೆ. ಇವರು ಅನೇಕ ವರ್ಷಗಳು ಈ ಆಲ್ಝೈಮರ್ಸ್ ಮೇಲೆ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಈ ಶುಗರ್ ಯಾರ್ಯಾರು ಕಡಿಮೆ ಮಾಡ್ಕೊಂತಾರೋ ಅವ್ರಿಗೆ ಆ ಬ್ರೈನ್ ಹೆಲ್ತ್ ಅಂತಂದ್ರೆ ಮೆದುಳಿನ ಹೆಲ್ತ್ ಅನ್ನು ತುಂಬಾ ಕಾಪಾಡ್ಕೋಬಹುದು. ಈವನ್ ಆಲ್ಝೈಮರ್ಸ್ ಅಂತ ಡಿಸೀಸ್ ಸಹ ರಿವರ್ಸ್ ಆಗತ್ತೆ. ಅರ್ಥ ಆಯ್ತಾ? ಸೊ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶುಗರ್ ಅನ್ನು ಕಟ್ ಮಾಡಿದ್ರೆ, ಇನ್ ಕೇಸ್ ನೋಡಿ ಆಲ್ಝೈಮರ್ಸ್ ಬಂದಿದೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಜಸ್ಟ್ ಈಗಲೇ ಬಂದಿದೆ ಅಂತ ನಿಮ್ಮ ಡಾಕ್ಟರ್ಸ್ ಹೇಳಿದಾರೆ ಅಂತ ಇಟ್ಕೊಳ್ಳಿ, ಅವರು ಶುಗರ್ ಅನ್ನು ಪೂರ್ತಿ ಜೀರೋ ಮಾಡಿದ್ರೆ ಆಲ್ಝೈಮರ್ಸ್ ರಿವರ್ಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ವಿ ಕ್ಯಾನ್ ರಿವರ್ಸ್ ದಿ ಆಲ್ಝೈಮರ್ಸ್ ಡಿಸೀಸ್. ಸಪೋಸ್ ಇಫ್ ಡಾಕ್ಟರ್ ಸೇ ದಟ್ ಯು ಗಾಟ್ ಆಲ್ಝೈಮರ್ಸ್ ಡಿಸೀಸ್ ಅಂತ ಹೇಳಿದಾರೆ ಅಂತ ಇಟ್ಕೊಳ್ಳಿ, ಈ ಸೈಂಟಿಸ್ಟ್ ಹೇಳ್ತಾನೆ. ಓಕೆ, ಈ ಸೈಂಟಿಸ್ಟು ಡಾಕ್ಟರ್ ಡೇಲ್ ಬ್ರೆಡೆಸನ್ ಅಂತ ಸೈಂಟಿಸ್ಟ್ ಏನ್ ಹೇಳ್ತಾನಂದ್ರೆ, ಏನಾದ್ರೂ ಆಲ್ಝೈಮರ್ಸ್ ಬಂದಿದೆ ಅಂತ ಗೊತ್ತಾಯಿದ್ರು, ಅದು ಡಾಕ್ಟರ್ಸ್ ಹೇಳಿದ್ರು, ಅದು ಅರ್ಲಿ ಸ್ಟೇಜ್, ಮೊದಲನೇ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ನೀವು ಶುಗರ್ ಅನ್ನು ಕಟ್ ಮಾಡಿದ್ರೆ ಈ ಆಲ್ಝೈಮರ್ಸ್ ಅಂತ ಡಿಸೀಸ್ ಅನ್ನು ರಿವರ್ಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. అర్థ అవుతా? సో ఆల్జైమర్స్ అంతా అట్లాంటి ఆల్జైమర్స్ వస్తే కూడా దాన్ని కూడా రివర్స్ చేసుకునే అవకాశం మనకు ఉంది అని సైంటిస్ట్ చెప్తున్నారు. ఎట్లా అంటే షుగర్ను పూర్తిగా తొలగించేయాలి, అది ఇంపార్టెంట్. సో ఇన్ అదర్ వర్డ్స్, టూ మచ్ షుగర్ డజంట్ జస్ట్ మేక్ యూ ఇన్సులిన్ రెసిస్టెంట్ మై డియర్ ఫ్రెండ్స్, ఇట్ మేక్స్ యువర్ బ్రెయిన్ ఇన్సులిన్ రెసిస్టెంట్ ఆల్సో. దట్స్ హౌ you lose all your cognitive abilities. Okay, it leads to all the brain related disorders. See, too much sugar if you take, it is first of all it makes the body, that is within the blood, if too much sugar is there, it leads to insulin resistance, isn't it? Same way it also make brain insulin resistant also. Understand? This is what the research says. ಈಗ ಶುಗರು ಮತ್ತು ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ಏನಂತ ಕೇಳ್ತೀವಿ ಅಂದ್ರೆ, ಶುಗರ್ಗೆ ದೇರ್ ಇಸ್ ಅದರ್ ನೇಮ್ ಫಾರ್ ದ ಶುಗರ್, ದಟ್ ಇಸ್ ಕಾಲ್ಡ್ ಕ್ಯಾನ್ಸರ್ ಕ್ಯಾಂಡಿ. ನೋಡಿದ್ರಾ? ಕ್ಯಾನ್ಸರ್ ಕ್ಯಾಂಡಿ, ವಿ ಕಾಲ್ ಶುಗರ್ ಆಸ್ ಎ ಕ್ಯಾನ್ಸರ್ ಕ್ಯಾಂಡಿ. ಶುಗರ್ ಅನ್ನು ನಾವು ಇನ್ನೊಂದು ಪದ ಬಳಸ್ಬೋದು. ಶುಗರ್ ಅನ್ನು ಇನ್ನೊಂದು ఆల్టర్నేటివ్ నేమ్ ಏನಪ್ಪಾ ಅಂತಂದ್ರೆ క్యాన్సర్ క్యాండీ అని చెప్పొచ్చు. షుగర్ పేరు, ఇంకో పేరు క్యాన్సర్ క్యాండీ. సో అది మనం వినింది కరెక్టా అంటే ఎస్, ఇట్ ఇస్ కరెక్ట్. ಕ್ಯಾನ್ಸರ್ ಕ್ಯಾಂಡಿ ಅಂತ ಯಾಕೆ ಕರಿತೀವಿ ಗೊತ್ತಾ? ದೇರ್ ಇಸ್ ಅ ರೀಸನ್ ಫಾರ್ ದಟ್. ಮೆನಿ ಕ್ಯಾನ್ಸರ್ಸ್ ಡೆವಲಪ್ ಆನ್ ಶುಗರ್.
Cancer cells love the glucose. It's their primary fuel source, my dear friends. ನೋಡಿದ್ರಾ? ಈ ಕ್ಯಾನ್ಸರ್ ಸೆಲ್ಸ್ ಶುಗರ್, ಕ್ಯಾನ್ಸರ್ ಸೆಲ್ಸ್ ಇದೆಲ್ಲ, ಅದಕ್ಕೂ ಆಹಾರವೇ ಶುಗರು. ಎಷ್ಟು ಗ್ಲೂಕೋಸ್ ಇದ್ರೆ ಅಷ್ಟು ಚೆನ್ನಾಗಿ ಕ್ಯಾನ್ಸರ್ ಸೆಲ್ಸ್ ಇಂಪ್ರೂವ್ ಆಗ್ತಾ ಇರ್ತವೆ. ಇದು ಯಾರನ್ನ ಡಾಕ್ಟರ್ ಹೇಳ್ತಾರ ನೋಡೋಣ? ಡಾಕ್ಟರ್ಸ್ ಹೇಳಲ್ಲ. ಸಿ, ಯು ಗೆಟ್ ಕ್ಯಾನ್ಸರ್, ಓಕೆ, ಸಪೋಸ್ ಯು ಗೋ ಟು ಡಾಕ್ಟರ್ ಬಿಕಾಸ್ ಆಫ್ ಯುವರ್ ಇಲ್ ಹೆಲ್ತ್, chronic ill health. Suppose he detected a cancer in any part of the body, liver agli, kidney agli, otherwise stomach cancer, like your basically uterus cancer. It can be anything. Then what? Then doctor will never say you cut the sugar, you don't eat sugar. He won't tell that. He'll only say that come here, take chemotherapy, take radiation, take tablets. That's all. He never direct you, or he never guide you for the better nutrition, better diet. See, for the cancer, your lifestyle, it's a lifestyle disorder, friends. Your cancer cells has to cancel. How to cancel the cancer cells? Only because of your lifestyle and your food style. If you change it, it will go automatically. You know what happened? Sidhu, Captain Sidhu, our ಮಾಜಿ ಕ್ರಿಕೆಟರ್ ಇದಾರಲ್ಲ, ಕ್ಯಾಪ್ಟನ್ ಸಿದ್ದು ಅಂತ, ಪಂಜಾಬಿಂದ, ಅವರ ಹೆಂಡತಿಗೆ ಕ್ಯಾನ್ಸರ್ ಬಂದಿತ್ತು. ಕ್ಯಾಪ್ಟನ್ ಸಿದ್ದು ವೈಫ್ ಗಾಟ್ ಕ್ಯಾನ್ಸರ್, ರೈಟ್? ಸೊ ಅವಾಗ ಏನಾಯ್ತು ಅಂತಂದ್ರೆ, ಅವರು ಕಂಪ್ಲೀಟ್, ದೇ ಆರ್ ಗಿವೆನ್ ಕಿಮಿಯೋಥೆರಪಿ, ರೇಡಿಯೇಷನ್, ಎವ್ರಿಥಿಂಗ್ ದೇ ಟ್ರೈಡ್. Finally, they said, Navjot Singh Sidhu. Yes. So, what happened is, finally they said, doctor said, there is no more use. You just take her to the home. We can't cure her cancer. It has reached to the 4th stage. They were told very clearly, you know that. After that, so Sidhu has brought her to the home. Then he started home treatment. What home treatment? Simple. There is no question of eating any cooked food. Cooked food full ಕಟ್ ಮಾಡಿದ್ರು. ಕೇವಲ ಅವರು ಈ ತರಕಾರಿಗಳು, ಹಣ್ಣುಗಳು ಇಷ್ಟು ಮಾತ್ರ ತಿಂತಾ ಇದ್ರು. 3 ಹೊತ್ತು ತರಕಾರಿಗಳು, ಹಣ್ಣುಗಳು, ಬೀಜಗಳು, ಆಯ್ತಾ, ಡ್ರೈ ಫ್ರೂಟ್ಸು, ಈ ಚೆನ್ನಾಗಿ ಈ ದೇಶೀಯ ತುಪ್ಪ. ಸೊ ಶಿ ವಾಸ್ ಈಟಿಂಗ್ ಓನ್ಲಿ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಅಂಡ್ ದೆನ್ ವೆಜಿಟಬಲ್ಸ್, ನ್ಯಾಚುರಲ್ ಫುಡ್, ವೆಜಿಟಬಲ್ಸ್, ಆಯ್ತಾ. She was only eating all that, and also she was eating very good amount of desi cow ghee and coconut oil. They were using only these things. She was using that. Within 3 to 4 months, she came out of the cancer. Again, she went back to the doctor and checked that there are no cancer cells at all. Within 3-4 months. Can you imagine this? ಅರ್ಥ ಆಗ್ತದ? 3-4 ತಿಂಗಳಲ್ಲೇ ಎಲ್ಲ ಕ್ಯಾನ್ಸರ್ ಸೆಲ್ಸ್ ಹೊಟ್ಟೋಯ್ತು. ಅವ್ರು ಮಾಡಿರೋದು ಏನಿಲ್ಲ, ಡಿಪ್ ಡೈಟ್. ನಾನು ಹೇಳಿದಲ್ಲ, ಡಿಪ್ ಡೈಟ್. ದೇ ಜಸ್ಟ್ ಫಾಲೋ ದ ಡಿಪ್ ಡೈಟ್. ನಾನು ಹೇಳಿದಲ್ಲ, ಇದು ಆಕ್ಚುಲಿ ಡಿಪ್ ಡೈಟ್ ಹೇಳಿರೋದು ಯಾರು? ಡಾಕ್ಟರ್ ಬಿಶ್ವರೂಪ್ ಚೌಧರಿ, ಡಾಕ್ಟರ್ BRC. ಅವರು ನಾರ್ತ್ ಇಂಡಿಯಾದಿಂದ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ಡಿಪ್ ಡೈಟ್ ಬಗ್ಗೆ. ನಾವು ಈ ವೇದಿಕದಲ್ಲಿ ಹೇಳ್ಕೊಟ್ಟಿದ್ವಿ. ವಿ ಹ್ಯಾವ್ ಟಾಟ್ ಡಿಪ್ ಡೈಟ್ ಇನ್ ಅವರ್ ಮಾತಾರ್ ಫೌಂಡೇಶನ್. ಇನ್ ಆಲ್ ದ ಲ್ಯಾಂಗ್ವೇಜ್ ವಿ ಟಾಟ್. So she just followed the DIP diet and she came out of the cancer so-called dreadful disease within 3 to 4 months. Navjot Sidhu wife, okay, she came out. Then he declared in front of the media, open media, ಅಂದ್ರೆ ಅವರು ಪ್ರೆಸ್ಗೆ ಬಂದ್ಬಿಟ್ಟು ಇದ್ರ ಬಗ್ಗೆ ಹೇಳಿದ್ದಾರೆ. ప్రెస్కి వచ్చి నవజోత్ సింగ్ ఏం చెప్పారంటే, మా వైఫ్ క్యాన్సర్ నుంచి బయటపడింది అని చెప్పి డిక్లేర్ చేశారు. ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಎಲ್ಲ ಸೇರ್ಕೊಂಡು ದೊಡ್ಡ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದೊಡ್ಡ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ. ಯಾವುದು ಡ್ಯಾಮೇಜಿಂಗ್ ಅಂದ್ರೆ ನಮ್ಮ ಬಿಸ್ನೆಸ್ಗೆ ಡ್ಯಾಮೇಜ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಈ ಪರು ನಷ್ಟಂ ದಾವಾನ್ ಅಂತ ಹಾಕ್ತಾರಲ್ಲ, ಅಂದ್ರೆ ತುಂಬಾ ಎಷ್ಟು 800 crores ಕ್ಲೇಮ್ ಮಾಡಿದ್ರು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅವರು. ಸುಪ್ರೀಂ ಕೋರ್ಟು ಆ ಕೇಸನ್ನು ಒಡೆದಾಕಿದೆ. ಸಿಂಪಲ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಡಿಸ್ಮಿಸ್ ದ case of the pharmaceutical industries. Navjot Singh and won the case. Understood? This is what our fate, my dear friends.
So scientists have experimented that starving cancer cells, ಇಫ್ ಯು ಸ್ಟಾರ್ ದ ಕ್ಯಾನ್ಸರ್ಸ್ ಅಂದ್ರೆ ಶುಗರ್ ತಿಂದಿಲ್ಲ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ಗೆ ಆಹಾರ ಸಿಗೋದಿಲ್ಲ. ಓಕೆ, ಕ್ಯಾನ್ಸರ್ ಗ್ರೋತ್ ಕ್ಯಾನ್ಸರ್ ಗ್ರೋತ್ ವಿಲ್ ಸ್ಲೋ ಡೌನ್ ಇಫ್ ಯು ಕಟ್ ದ ಶುಗರ್, if you cut the carbohydrates, if you cut eating the if you cut the eating of your carbohydrate, that means your rice, godi, wheat, all these things, and of course directly, eating sugar, sweets, tea, coffee, all these things you cut it off. ಅರ್ಥ ಆಯ್ತಾ? So that's very very important, friends. So now you can imagine whether sugar is harmless or it is useful. Understood? So that's how ಈ ಶುಗರ್ ಅನ್ನೋದು ಇನ್ನೊಂದೇನಂದ್ರೆ, ಶುಗರ್ ಅನ್ನೋದು ಪ್ರತಿಯೊಂದು ಪ್ರಾಸೆಸ್ ಫುಡ್ ಅಲ್ಲಿ ಇತ್ತೀಚಿನ ಕಾಲದಲ್ಲಿ ಆಡ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಎವ್ರಿ ಪ್ರಾಸೆಸ್ಡ್ ಫುಡ್ ಅವೈಲೇಬಲ್ ಇನ್ ದ ಸೂಪರ್ ಮಾರ್ಕೆಟ್ ದೇ ಆರ್ ಆಡಿಂಗ್ ದ ಶುಗರ್ ಹೆವಿಲಿ. ಅರ್ಥ ಆಯ್ತಾ? ಬಿಸ್ಕೆಟ್ಸು ಇದೆಲ್ಲ ಯಾವುದೇ ಇರಲಿ, ಈ ವಿಧ 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 ಈ ಪ್ರಾಸೆಸ್ಡ್ ಫುಡ್ಸ್ ಸೂಪರ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದರಲ್ಲಿ ಶುಗರ್ ಆಡ್ ಮಾಡ್ತಾ ಇದ್ದಾರೆ. ದೇ ಆರ್ ಆಡಿಂಗ್ ದ ಶುಗರ್, ಬಟ್ ಯು ಡೋಂಟ್ ನೋ ದ ನೇಮ್. ಸಿ, on the back of I told in the last one of the previous session on one Sunday, I told about the sugar has got different names. 70 names are there for sugar. Whenever you buy any item in the supermarket, turn the package backside, you read properly. Okay, so when you read it, sugar has got different names. What are those names? Maltodextrin, dextrose, high fructose corn syrup, ಗ್ಲೂಕೋಸ್ ಸಾಲಿಡ್ಸ್, ಅಗವೆ, ನೆಕ್ಟಾರ್. ಈ ರೀತಿಯಲ್ಲಿ ಅನೇಕ ಪದಗಳ ಮುಖಾಂತರ ಬರೆದಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ನೋಡಿದ್ರ, ಪ್ರತಿಯೊಂದು ಪ್ರಾಸೆಸ್ಡ್ ಫುಡ್ ಪ್ಯಾಕೆಟ್ ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಪದಗಳಿದೆ ಅಂತ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಈ ತರ ಯಾವುದೇ ಒಂದು, ವೆನ್ ಯು ಬೈ ಎನಿ ಸೂಪರ್ ಮಾರ್ಕೆಟ್ ಫುಡ್, ಟೇಕ್ ದ ಪ್ಯಾಕೇಜ್, ಟರ್ನ್ ದ ಪ್ಯಾಕೇಜ್ ಅಂಡ್ ರೀಡ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಟರ್ಮ್ಸ್ ಆನ್ ದ ಪ್ಯಾಕೇಜ್, ಪ್ಲೀಸ್ ಡೋಂಟ್ ಪರ್ಚೇಸ್ ದಟ್ ಪ್ರಾಡಕ್ಟ್. Leave it there only, because they are just using different names for this sugar. Okay, so that's how we got confused. Directly sugar anta alli bariyalla, sugar అని చెప్పి ఆ ప్యాకేజ్ మీద రాయరు, కాబట్టి మనకు తెలియదు ఆ షుగర్ ఉందా లేదా అని మనకు అర్థం కాదు. కానీ అట్లాంటి ప్యాకేజ్ వెనక ఏమైనా మీరు చదువుతున్నప్పుడు షుగర్, ఒక ప్రతి ప్రాసెస్డ్ ఫుడ్ ప్యాకెట్ ఏదైనా తీసుకుంటే సూపర్ మార్కెట్లో, దాని వెనక మీరు చదివినప్పుడు మీకు అర్థం కాని పదాలు ఉంటే ఆ ప్యాకేజ్ని అక్కడే వదిలేసి రండి. అవన్నీ కూడా కెమికల్సే, అవన్నీ కూడా అడిటివ్స్, అవన్నీ కూడా ప్రిజర్వేటివ్స్. అయిందా? అవన్నీ తింటే డైరెక్ట్ మనకి క్యాన్సర్ సెల్స్ ఎక్కువ అవుతా ఉంటాయి బాడీలో. ఒకరోజు మనకు కూడా క్యాన్సర్ వస్తుంది. ఇప్పటికే ప్రతి ఇంట్లో క్యాన్సర్ ఉంది. ఈవెన్ బై నౌ many of the houses, 1 in 5 houses there is a cancer, friends, nowadays. We are hearing, right? And once you get cancer, if you go to hospital, it is gone. The best treatment for the cancer, even the cancer comes, the best treatment is your lifestyle has to be changed. You have to go to the natural lifestyle. Natural food ತಿನ್ನಬೇಕು, ಆದಷ್ಟು ಅಗ್ನಿಹೋತ್ರ ಮಾಡಬೇಕು, ಶಿವಂಬು ಥೆರಪಿ ಮಾಡಬೇಕು. ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಶುಗರು ನಿಮ್ಮ ಕ್ಯಾನ್ಸರ್ ಆಟೋಮೆಟಿಕ್ ಆಗಿ ಹೋಗತ್ತೆ. ಆಯ್ತಾ? ನಾವು ಲೆಟ್ ಮಿ ಟಾಕ್ ಅಬೌಟ್, ಯು ಡೋಂಟ್ ಹ್ಯಾವ್ ಟು ಕ್ವಿಟ್ ಶುಗರ್, ಜಸ್ಟ್ ಟ್ರೈ ಟು ಕಂಟ್ರೋಲ್ ಅಟ್ ಲೀಸ್ಟ್. ನೋಡಿ, ನಾನು ಇದಕ್ಕೆ ಮುಂಚೆ ಹೇಳಿದೆ, ಲಕ್ಷ್ಮಣ್ ರೇಖಾ ಅಂತ ಹೇಳಿದೆ. 90% 10%. ಇದಕ್ಕೆ ಮುಂಚೆ ಕ್ಲಾಸಲ್ಲಿ 90% ಒಳ್ಳೆ ಆಹಾರ ತಿನ್ನಿ. ಅಂದ್ರೆ ಒಳ್ಳೆ ಆಹಾರ ಅಂದ್ರೆ ಶ್ರೇಷ್ಠವಾದ ಆಹಾರ ತಿನ್ನಿ. ಅದರಲ್ಲಿ ಪ್ರೋಟೀನ್ ಇರಬೇಕು, ಹೆಲ್ದಿ ಪ್ರೋಟೀನು, ಹೆಲ್ದಿ ಫ್ಯಾಟ್ಸು, ಆಯ್ತಾ, ಇವೆಲ್ಲ ಇರಬೇಕು. ದಟ್ ಇಸ್ ಕಾಲ್ಡ್ ದ ಗುಡ್ ಫುಡ್. ಓಕೆ, ಶ್ರೇಷ್ಠವಾದ ಆಹಾರ ಅಂದ್ರೆ 90% ತಿನ್ನಿ. 10% ಏನ್ ಮಾಡಬೇಕು? ವಾರಕ್ಕೂ ಒಂದು ಸರಿ, ಯಾವುದೇ ಒಂದು ದಿವಸ ಈ ಜಂಕ್ ಫುಡ್ ನಿಮ್ಗೆ ತಿನ್ಲೇಬೇಕು ಅಂತ ಅನಿಸಿದ್ರೆ ಒಂದು 10% ಅಲೌಡ್. ಅದು ಲಕ್ಷ್ಮಣ್ ರೇಖಾ ಅಂತ ನಾವು ಹೇಳ್ತೀವಿ. ಅದನ್ನು ಅಳವಡಿಸ್ಕೊಳ್ಳಿ ದಯವಿಟ್ಟು. ಈ ಶುಗರ್ ಅಷ್ಟೇ. ಸೊ ಇಫ್ ಯು ಈಟ್ ಶುಗರ್ ಎವ್ರಿ ಡೇ, ದೇರ್ ವಿಲ್ ಕಮ್ ಒನ್ ಡೇ ಯು ಕಾಂಟ್ ಈಟ್ ಎನಿ ಮೋರ್. ಅರ್ಥ ಆಯ್ತಾ? ಅಂದ್ರೆ ನೀವು ಯಾವಾಗನ್ನ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಶುಗರ್ ಅಂದ್ರೆ ಸ್ವೀಟು ಏನೋ ತಿಂದ್ರೆ ಮತ್ತೆ ಅದು ಲೈಫ್ ಲಾಂಗ್ ತಿನ್ಬೋದು. ಹಾಗಿಲ್ಲ, ನಾವು ಎಷ್ಟು ಶುಗರ್ ಬಂದ್ರೆ ಅಷ್ಟು ತಿನ್ಬಿಟ್ರೆ ನಮ್ಗೆ ಡಯಾಬಿಟಿಸ್ ಬಂದ್ರೆ ಏನಾಗುತ್ತೆ? ಆಮೇಲೆ ಯಾವ ಸ್ವೀಟ್ ತಿನ್ನಕ್ಕಾಗಲ್ಲ ಲೈಫ್ ಲಾಂಗ್. ಆಗ ಮಾಡ್ಕೋಬಾರ್ದು. ಅದಕ್ಕೆ
ಲಿಮಿಟ್ ಅಲ್ಲಿ ನೋಡ್ಕೊಳ್ಳಿ. ಈಗ ಸ್ವಲ್ಪ ಆಕ್ಷನ್ ಸ್ಟೆಪ್ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸೊ ಲೆಟ್ ಮಿ ಗಿವ್ ಯು ಸಮ್ ಆಕ್ಷನ್ ಸ್ಟೆಪ್ಸ್, actionable steps. What are the steps we have to take in order to, okay, in order to reduce the sugar in our life? ಶುಗರ್ ಇಂಟೇಕು ಕಡಿಮೆ ಮಾಡೋಕ್ಕೆ ಏನು ಆಕ್ಷನ್ ಸ್ಟೆಪ್ ಇರುತ್ತೆ ಅದು ಹೇಳಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಓಕೆ, ಫಸ್ಟ್ ಸ್ಟೆಪ್, ದ ಫಸ್ಟ್ ಆಕ್ಷನಬಲ್ ಸ್ಟೆಪ್, ಮೇಕ್ ಶುಗರ್ an occasional treat, not a daily habit. ಆಯ್ತಾ? ಅಂದ್ರೆ ಶುಗರ್ ಅನ್ನು ಪ್ರತಿಯೊಂದು ದಿನ ತಿನ್ನಬಾರ್ದು. ತಿಂದ್ರೆ ಏನಾಗುತ್ತೆ, ನಿಮ್ಮ ದೇಹ ಅದಕ್ಕೂ ಅಭ್ಯಾಸ ಆಗ್ಬಿಟ್ಟು ಒಂಥರ ಅಡಿಕ್ಷನ್ ಆಗ್ಬಿಡ್ತದೆ. ಯಾವಾಗೋ ಒಂದ್ಸರಿ ತಿಂದ್ರೆ ಅದು ನಿಮ್ಮ ಆರೋಗ್ಯವನ್ನು ಏನು ಕೆಡಿಸಲ್ಲ. ಅರ್ಥ ಆಯ್ತಾ? ವಾರಕ್ಕೊಂದ್ಸರಿ ಒಂದು ಸ್ವೀಟ್ ತಿಂದ್ರೆ ಅದೇನು ತೊಂದರೆ ಆಗಲ್ಲ. ಓಕೆ, ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ಆ ಥರ ಮಾಡ್ಕೊಂಡ್ರೆ ನಿಮ್ಗೆ ಯಾವುದು ಕೆಟ್ಟ ಅಭ್ಯಾಸ ಆಗಲ್ಲ. ಈಗಾಗಲೇ ಹೇಳಿದ್ವಲ್ಲ, ಈ ನ್ಯೂಕ್ಲಿಯಸ್, ಈ ಪರ್ಟಿಕ್ಯುಲರ್ ಆಲ್ಬಮ್ಸ್ ಅಂತಿದೆಯಲ್ಲ, ಅದು ಆ ಪರ್ಟಿಕ್ಯುಲರ್ ಪಾರ್ಟು ಆಕ್ಟಿವೇಟ್ ಆಗಲ್ಲ. ಅವಾಗ ನಿಮ್ಗೆ ವ್ಯಸನ ಅನ್ನೋದು ಏನೋ ಆಗಲ್ಲ, ಅಡಿಕ್ಷನ್ ಆಗಲ್ಲ. ಅದು ಫಸ್ಟ್ ಸ್ಟೆಪ್. ಯಾವಾಗ ಒಂದ್ಸರಿ ವೀಕಲ್ಲಿ ಒಂದು ಸರಿ ಸ್ವಲ್ಪ ತಿನ್ಬೋದು. ನೆಕ್ಸ್ಟ್, ನೆವರ್ ಡ್ರಿಂಕ್ ಶುಗರ್. ಓಕೆ, ಅಂದ್ರೆ ಈ ಶುಗರ್ ಡ್ರಿಂಕ್ಸ್ ಇರ್ತಾವಲ್ಲ, ಅದು ಯಾವುದೇ ಕಾರಣಕ್ಕೆ ತಗೋಬಾರ್ದು. ಶುಗರ್ ಡ್ರಿಂಕ್ಸ್ ಅಂದ್ರೆ ತುಂಬಾ ಜನ ಹೇಳ್ತಾರೆ ಇದು ಒಳ್ಳೆ ಡ್ರಿಂಕು ತಗೋಲಿ ಅಂತ. ಎಸ್ಪೆಷಲಿ ಕೋಕಾ ಕೋಲಾ, ಪೆಪ್ಸಿ ಅಂತೂ ಇದೇ ಇಲ್ಲ. ಬಟ್ ಬೇರೆ ಡ್ರಿಂಕ್ಸು ಸಹ ಅದರಲ್ಲಿ ಶುಗರ್ ಇದೆ ಅಂತಂದ್ರೆ ಶುಗರ್ ಡ್ರಿಂಕ್ಸು ನೀವು ಕುಡಿಯಕ್ಕೆ ಹೋಗ್ಬಿಡಿ. ಈಗ ನೋಡಿ, ತುಂಬಾ ಜನ ಫ್ರೂಟ್ ಜ್ಯೂಸ್ ಕುಡಿತೀವಿ ಅಂತ ಇರ್ತಾರೆ ಔಟ್ಸೈಡ್. ಅಲ್ಲಿ ಹೋಗಿ ಕೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಫ್ರೂಟ್ ಜ್ಯೂಸ್ ಹೋದ್ರೆ, ಇಫ್ ಯು ಗೋ ಟು ಫ್ರೂಟ್ ಜ್ಯೂಸ್ ಸೆಂಟರ್, ದೇ ಟು ದ ಫ್ರೂಟ್ ಜ್ಯೂಸ್, ದೇ ಗಿವ್ ದ ಫ್ರೂಟ್ ಜ್ಯೂಸ್, ಬಟ್ ದೇ ವಿಲ್ ಆಡ್ ಲಾಟ್ ಆಫ್ ಶುಗರ್. ಡೋಂಟ್ ಡ್ರಿಂಕ್ ಇಟ್. ಜಸ್ಟ್ ಟೆಲ್ ದೆಮ್, ಐ ವಾಂಟ್ ಫ್ರೂಟ್ ಜ್ಯೂಸ್ ವಿತೌಟ್ ಶುಗರ್ ಅಂತ ಹೇಳಿ. ಐ ವಾಂಟ್ ಫ್ರೂಟ್ ಜ್ಯೂಸ್ ವಿತೌಟ್ ಶುಗರ್, ವಿತೌಟ್ ಐಸ್ ಅಂತ ಹೇಳಿ. ದಟ್ ಓನ್ಲಿ ಯು ಡ್ರಿಂಕ್. ಡೋಂಟ್ ಡ್ರಿಂಕ್ ಎನಿ ಶುಗರ್ ಡ್ರಿಂಕ್ಸ್. ಓಕೆ, ಸೊ ಇಟ್ ವಿಲ್, ಶುಗರ್ ವಿಲ್ ಹಿಟ್ ಯುವರ್ ಬ್ಲಡ್ ಸ್ಟ್ರೀಮ್ ಇನ್ಸ್ಟೆಂಟ್ಲಿ. ಅಂದ್ರೆ ನೀವು ಯಾವಾಗ ಶುಗರ್ ಡ್ರಿಂಕ್ಸ್ ತಗೊಂಡ್ರೆ ನಿಮ್ಮ ಬ್ಲಡ್ ಒಳಗಡೆ ಶುಗರು ಸೊ ಅಮಾಂತವಾಗಿ, ಅಂದ್ರೆ ಅಬ್ನಾರ್ಮಲ್ ಇನ್ಕ್ರೀಸ್ ಆಗ್ಬಿಡ್ತದೆ, ಅಬ್ರಪ್ಟ್ಲಿ ಇನ್ಕ್ರೀಸ್ ಆಗತ್ತೆ. ಅದು ನೆನ್ಪಿಟ್ಕೊಳ್ಳಿ, ಆಯ್ತಾ? ಸೊ ಅದು ಬಹಳ ಇಂಪಾರ್ಟೆಂಟ್. ಅದ್ರ ಬದಲಾಗಿ ನೀರು ಕುಡಿ, ಆಯ್ತಾ? ಬ್ಲ್ಯಾಕ್ ಟೀ ಕುಡಿ, ಪರವಾಗಿಲ್ಲ. ಸೊ ಪ್ರತಿ ದಿವಸ ಬೆಳಗ್ಗೆನೆ ಒಂದು ಬ್ಲ್ಯಾಕ್ ಟೀ ಕುಡಿಯೋದು ತುಂಬಾ ಉತ್ತಮನೇ. ಒಂದು 7-8 o'clock ಬ್ಲ್ಯಾಕ್ ಟೀ. ಅಂದ್ರೆ ಬರೀ ಅದರಲ್ಲಿ ಡಿಕಾಷನ್ ಅಷ್ಟೇ, ಅದು ಯಾವುದೇ ರೀತಿಯಲ್ಲಿ ನಿಮಗೆ ಶುಗರ್ ಇರಬಾರ್ದು, ಹಾಲು ಇರಬಾರ್ದು, ಯಾವ್ದಿರಬಾರ್ದು. ಬರೀ ಬ್ಲ್ಯಾಕ್ ಟೀ, ವಿಚ್ ಈಸ್ ವೆರಿ 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 ಗುಡ್. ಆಯ್ತಾ? ಸೊ ವಿಚ್ ವಿಲ್ ರಿಯಲಿ ಟೇಕ್ ಕೇರ್ ಆಫ್ ಯುವರ್ ಕಿಡ್ನಿ ಹೆಲ್ತ್ ಆಲ್ಸೋ. ಅಂಡರ್ಸ್ಟ್ಯಾಂಡ್? ಸೊ ಅದರಲ್ಲಿ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದಕ್ಕೆ ಅದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಈ ರೆಡ್ ಲೇಬಲ್ಸ್, ಶುಗರ್ ಎಲ್ಲಾ ಕಡೆ ಇದೆ. ಈಗಾಗಲೇ ಹೇಳಿದಲ್ಲ, ಶುಗರ್ ನೀವು ತಗೊಂತಾ ಇದೀವ ಇಲ್ಲ ಅಂತಂದ್ರೆ ಇತ್ತೀಚಿನ ಕಾಲದಲ್ಲಿ ಶುಗರ್ ನಿಮ್ ಕಣ್ಣು ಕಾಣಿಸಿಲ್ಲದೆ ಒಳಗಡೆ ಆಗ್ತಾ ಇದ್ದಾರೆ. ಈ ಸಲಾಡ್ ಡ್ರೆಸ್ಸಿಂಗ್ಸ್ ಮಾಡೋದಲ್ಲಿ, ಸಾಸ್ ಅಲ್ಲಿ, ಬ್ರೆಡ್ ಅಲ್ಲಿ, ಪ್ರತಿಯೊಂದರಲ್ಲಿ ಶುಗರ್ ಆಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಲ್ಲ ನಾನು, ನೀವು ಪ್ರತಿ ಪ್ಯಾಕೇಜ್ ಹಿಂದ್ಗಡೆ ಈ ಪ್ರಾಸೆಸ್ ಫುಡ್ಸ್ ಅಲ್ಲಿ ಮತ್ತೆ ನೇರವಾಗಿ ನೀವು ಯಾವ್ದನ್ನ ಸಲಾಡ್ ತಗೊಂಡ್ರೆ, ಸಾಸ್ ತಗೊಂಡ್ರೆ, ಬ್ರೆಡ್ ತಗೊಂಡ್ರೆ, ಎಲ್ಲದರಲ್ಲಿ ಎವ್ರಿವೇರ್ ದೇ ಆರ್ ಆಡಿಂಗ್ ದಿ ಶುಗರ್. ಸೊ ಬಿ ಕೇರ್ಫುಲ್ ಅಬೌಟ್ ದಟ್. ಚೆಕ್ ದ ಲೇಬಲ್. ಓಕೆ, ವೇರ್ ಎವರ್ ಯು ಫೈಂಡ್ ಶುಗರ್, ಸೊ ಯು ಹ್ಯಾವ್ ಟು ಟೇಕ್ ಔಟ್ ಆಫ್ ದಟ್. ಯು ಶುಡ್ ನಾಟ್ ಈಟ್ ದಟ್ ಫುಡ್. ಓಕೆ, ಸೊ ಅದಕ್ಕೋಸ್ಕರ ನೀವು ಇದನ್ನು ಚೆನ್ನಾಗಿ ಚೆಕ್ ಮಾಡಿಕೊಂಡು ತಿನ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಫಿಕ್ಸ್ ದ ಕ್ರೇವಿಂಗ್ಸ್ ಬೈ ಈಟಿಂಗ್ ಮೋರ್ ಹೆಲ್ತಿ ಫ್ಯಾಟ್ಸ್ ಅಂಡ್ ಪ್ರೋಟೀನ್. ನೋಡಿ, ನೀವೇನ್ ಮಾಡ್ಬೇಕಂದ್ರೆ ಈ ಶುಗರ್ ಕ್ರೇವಿಂಗ್ಸು ನಿಮ್ಮ ಅಂದ್ರೆ ನಿಮ್ಮ ದೇಹಕ್ಕೆ ಶಕ್ತಿ ಬೇಕು ಅಲ್ವಾ? ದೇಹಕ್ಕೆ ಶಕ್ತಿ ಬೇಕು. ಅದಕ್ಕೇನ್ ಮಾಡ್ಬೇಕು? ಚೆನ್ನಾಗಿ ಪ್ರೋಟೀನ್ಸ್ ತಿನ್ನಿ, ಚೆನ್ನಾಗಿ ಫ್ಯಾಟ್ಸ್ ತಿನ್ನಿ. ಈ ಶುಗರ್ ಐಟಮ್ಸ್ ಕಟ್ ಮಾಡಿ. ಈಗ ದೇಹಕ್ಕೆ ಶಕ್ತಿ ಬೇಕಷ್ಟೇ ಅಲ್ವಾ? ಅದು ಪ್ರೋಟೀನ್ ಇಂದ, ಹೆಲ್ತಿ ಫ್ಯಾಟ್ಸ್ ಇಂದ ಕೊಡ್ಬೇಕಾಗತ್ತೆ. ನಾವು ಕೊಡ್ತಾ ಇದ್ರೆ ಶುಗರ್ ತಿನ್ನೋ ಅವಶ್ಯಕತೆ ನಮ್ಗಿಲ್ಲ. ಶುಗರ್ ಯಾಕೆ ತಿನ್ಬೇಕು ಅನಿಸ್ತದೆ ಹೇಳಿ? ನಮ್ಗೆ ದೇಹದಲ್ಲಿ ಶಕ್ತಿ ಇಲ್ಲ. ಅವಾಗ ಶುಗರ್ ತಿಂದ್ರೆ ಸಡನ್ ಆಗಿ ಶಕ್ತಿ ಇನ್ಕ್ರೀಸ್ ಆಗುತ್ತೆ. ಈಗ ನೋಡಿ, ಲೋ BP ಬರೋರಿಗೆ, ಸೊ ಈ ಡಯಾಬಿಟಿಸ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಸೊ ಅಂತವ್ರಿಗೆ ಇಲ್ಲ, ಲೋ BP ಬರೋರ್ಗು ಏನ್ ಮಾಡ್ತಾರೆ, ಶುಗರ್ ಸ್ವಲ್ಪ ತಿಂದ್ರೆ ಅವ್ರು ಸರೋಗತ್ತೆ. ಯಾಕೆ? ಸಡನ್ ಶಕ್ತಿ ಕೊಡುತ್ತೆ ಅದು. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ದಿನನಿತ್ಯ ನಾವು ಸರಿಯಾದ ಪ್ರೋಟೀನ್, ಸರಿಯಾದ ಈ ಹೆಲ್ತಿ ಫ್ಯಾಟ್ಸ್, ಹೆಲ್ತಿ ಪ್ರೋಟೀನ್ ತಿಂತಾ ಇದ್ರೆ ಶುಗರ್ ತಿನ್ನೋ ಅವಶ್ಯಕತೆ ಬರಲ್ಲ ದೇಹಕ್ಕೆ. ಆ ನೆಸೆಸಿಟಿ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಯೂಸ್ ನ್ಯಾಚುರಲ್ ಸ್ವೀಟ್ನರ್ಸ್ ಇನ್ಸ್ಟೆಡ್ ಆಫ್ ರಿಫೈನ್ಡ್ ಶುಗರ್.
ನೋಡಿದ್ರ? ಸೊ ಪ್ರತಿನಿತ್ಯ ನಾವು ಏನ್ ಮಾಡ್ತೀವಿ? ಸ್ವೀಟ್ ಬೇಕಂದ್ರೆ ಯಾವುದೇ ಪದಾರ್ಥದಲ್ಲಿ ನಾವು ಅಡಿಗೆ ಮಾಡ್ತಾ ಇರ್ತೀವಿ. ಸೊ ವೆನ್ ವಿ ಕುಕಿಂಗ್ ಅವರ್ ಫುಡ್ಸ್, ವೆನ್ ಎವರ್ ವಿ ಆರ್ ಕುಕಿಂಗ್ ಸ್ವೀಟ್ಸ್, ವಿ ನೀಡ್ ವಿ ನೀಡ್ ಶುಗರ್ ಅಂತ ಅನ್ಕೊಂಡು ಶುಗರ್ ಆ್ಯಡ್ ಮಾಡ್ತೀವಿ. ಶುಗರ್ ಆ್ಯಡ್ ಮಾಡೋದ್ ಬದಲಾಗಿ ನೀವೇನ್ ಮಾಡ್ಬೇಕಂದ್ರೆ, ಈ ಅದಕ್ಕೆ ಬದಲಾಗಿ ತಾಟಿ ಬೆಲ್ಲ, ಐ ಮೀನ್ ದಟ್ ಪಾಮ್ ಜಾಗ್ರಿ, ಮತ್ತೆ ಫ್ರೂಟ್ಸ್ ತಿಂದ್ರೆ ಈ ಶುಗರ್ ಹೆಚ್ಚಾಗೋದಿಲ್ಲ. ಆಯ್ತಾ? ಸೊ ಹನಿ ಅಂತಂದ್ರೆ ఈ జీడితుప్పే మనము తేనె తిన్నా లేకపోతే ఫ్రూట్స్ తిన్నా తర్వాత మనకి ఏదన్నా స్వీట్ వండుకోవాలనుకుంటే ఏం చేయొచ్చు? పామ్ జాగరీ ఇట్లా ఉన్నాయి కదా, అట్లాంటివి వాడుకోవాలి. ఈ షుగర్ను వదిలేయాలి. అర్థమైందా? సో అట్లా చేసినప్పుడు ఖచ్చితంగా ఏమవుతుందంటే మనకు ఈ షుగర్ అనేది మనకు ఎట్లాంటి హామ్ చేయకుండా ఉంటుంది. ಸೊ ಇವೆಲ್ಲ ಕೂಡ ಫ್ರೂಟ್ಸ್ ಆಗಲಿ ಹಾನಿ ಆಗಲಿ ಇದೆಲ್ಲ ಇಲ್ಲಂದ್ರೆ ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಶುಗರನ್ನು ಹೆಚ್ಚು ಮಾಡೋಕೆ ಬಿಡೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ನ್ಯಾಚುರಲ್ ಸ್ವೀಟ್ನರ್ಸ್ ಮಾತ್ರ ಉಪಯೋಗಿಸ್ಕೊಳ್ಳಿ, ಈ ಶುಗರನ್ನು ಬಿಟ್ಬಿಡಿ. ಆಯ್ತಾ? ದಟ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರವೇ ನಾವು ವಾಟ್ ಇಸ್ ದ ಚಾಯ್ಸ್ ಫೈನಲಿ ಫಾರ್ ಅಸ್? ನಾವು ನಾವು ಗೊತ್ತಿಲ್ಲದೆ ಅಂತಂದ್ರೆ ಮೈಂಡ್ಲೆಸ್ ಆಗಿ, ಓಕೆ, ನಿರ್ಲಕ್ಷ್ಯವಾಗಿ ನಾವು ಶುಗರನ್ನು ಹೆಚ್ಚು ತಿಂತ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದು. ನಮ್ಮ ಮೆಟಾಬಾಲಿಸಮ್ ಕೆಟ್ಟೋಗುತ್ತೆ, ಇಮ್ಯುನಿಟಿ ಹೋಗ್ಬಿಡ್ತದೆ, ಬ್ರೈನು ಪೂರ್ತಿ ಒಂಥರ ಮೆದುಳಿನ ಶಕ್ತಿ ವಿಹೀನ ಆಗತ್ತೆ. ಆಯ್ತಾ? ಬ್ರೈನ್ ಇನ್ಸುಲಿನ್ ರೆಸಿಸ್ಟೆಂಟ್ ಆಗತ್ತೆ, ಆಲ್ಝೈಮರ್ಸ್ ಅಂತ ಎಲ್ಲಾ ವ್ಯಾಧಿಗಳು ಬರ್ತಾ ಇರ್ತವೆ. ಈ ರೀತಿಯಲ್ಲಿ ಒಂಥರ ನಿರ್ಲಕ್ಷ್ಯವಾಗಿ ತಿಂತಾ ಹೋಗೋದು. ದಟ್ ಮೀನ್ಸ್ ಕೀಪ್ ಈಟಿಂಗ್ ಶುಗರ್ ಮೈಂಡ್ಲೆಸ್ಲಿ ಅಂಡ್ ಇಗ್ನೋರಿಂಗ್ ಇಟ್ಸ್ ಎಫೆಕ್ಟ್ಸ್ and letting the harm your that will harm your metabolism, brain, immune system. ಆ ಥರ ಮಾಡೋದು, that is one option. Second option take control, set boundaries, enjoy sugar without letting it damage your health. ನಿಮ್ಮ ಆರೋಗ್ಯವನ್ನು ಕೆಡಿಸಿಲ್ಲದೆ ಲಿಮಿಟಲ್ಲಿ ಯಾವಾಗನ್ನ ಸ್ವಲ್ಪ ತಿಂದು ಅದನ್ನ ಎಂಜಾಯ್ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ದಿಸ್ ಇಸ್ ದ ಬೆಸ್ಟ್ ಥಿಂಗ್ we need to do, my dear friends. Okay, the problem is not sugar itself, it is our addiction to. So it's our addiction, it creates the addiction. Okay, so break that, and then what will happen is sometimes you can also eat cake. that ಆ ಅವಕಾಶ ನಿಮ್ಗೆ ಸಿಗತ್ತೆ. ಇಲ್ಲ ಅಂದ್ರೆ ಶುಗರ್ ಹೆಚ್ಚಾಗಿ ತಿಂತ ನಿಮ್ಮ ದೇಹದೆಲ್ಲ ಒಂಥರ ವಿಷಪೂರಿತ ಆಗಿದ್ರೆ ಕ್ಯಾನ್ಸರು ಇಂಥ ಅನೇಕ ವ್ಯಾಧಿಗಳು ಬರ್ತವೆ. ಅದರಿಂದ ತುಂಬಾ ಆರೋಗ್ಯ ಕೆಟ್ಟೋಗತ್ತೆ. ಯಾವಾಗೋ ಸ್ವಲ್ಪ ಕಂಟ್ರೋಲ್ ಅಲ್ಲಿ ತಿಂದ್ರೆ ಏನ್ ತೊಂದರೆ ಆಗೋದಿಲ್ಲ. ಅವಾಗ ಏನೇ ಸ್ವಲ್ಪ ನೀವು ಎಂಜಾಯ್ ಮಾಡ್ಬೇಕಂದ್ರೆ ಅವಕಾಶನೂ ಕೊಡತ್ತೆ ನಿಮ್ಗೆ, ಅಲ್ವಾ? ಇಲ್ಲ ಅಂದ್ರೆ ನಾವು ಶುಗರ್ ಬಂದ್ಬಿಟ್ರೆ, ಡಯಾಬಿಟಿಸ್ ಬಂದ್ಬಿಟ್ರೆ ಏನು ತಿನ್ನಕ್ಕಾಗಲ್ಲ, ಸಾಧ್ಯವಿಲ್ಲ. ಅಂತ ಪರಿಸ್ಥಿತಿಗೆ ಹೋಗಬಾರದು ಅಂತಾನೆ ನೀವು ಮೈಂಡ್ಲೆಸ್ ಆಗಿ ಈ ಶುಗರ್ ತಿನ್ನೋದು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಅಂಶವನ್ನು ಮುಕ್ತಾಯ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.